ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಡಿಪ್ಲೊಮಾ CET ವಿಷಯದ್ದು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಡಿಫ್ರೆನ್ಸಿಯೇಷನ್. ಅದರಲ್ಲಿ ನಿಮಗೆ ಮೂರು ಪ್ರಾಬ್ಲಮ್ ಮಾಡಿದ್ದೆ. ಆ ಮೂರು ಪ್ರಾಬ್ಲಮ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ನೋಡಿ ಏನಪ್ಪ ಅಂತಂದ್ರೆ, ಒಂದು a⁴x ಕೊಟ್ರೆ ಆನ್ಸರ್ ಏನು, a⁴x ಕೊಟ್ರೆ ಇದ್ರದ್ದು ಡಿಫ್ರೆನ್ಸಿಯೇಷನ್ ಆನ್ಸರ್ ಏನಪ್ಪಾ ಅಂದ್ರೆ a⁴x ಇಂಟು log a. ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಇವತ್ತು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ. ಸಪೋಸ್ a ಬದಲು ನಂಬರ್ ಬಂದ್ರೆ, ಈಗ 2⁴x ಬಂದ್ರೆ 2⁴x log 2, 3⁴x ಬಂದ್ರೆ 3⁴x log 3, b⁴x ಅಂದ್ರೆ b⁴x log b. ಅದೇ ತರ x⁴x ಬಂದ್ರೆ x⁴x ಇಂಟು 1 ಪ್ಲಸ್ log x. ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ನೆನ್ಪಿಟ್ಕೋಬೇಕು. ಇನ್ನೊಂದೇನು, x⁴1x ಇಂಟು 1 ಮೈನಸ್ log x ಡಿವೈಡೆಡ್ ಬೈ x². ಇವು ಮೂರು ನೆನ್ಪಿಟ್ಕೊಂಡ್ರೆ 100% ಒಂದು ಮಾರ್ಕ್ ನಿಮ್ಗೆ ಬಂದೇ ಬರುತ್ತೆ. a⁴x ಗೆ a⁴x log a. ಡಿಫ್ರೆನ್ಸಿಯೇಷನ್ ಡೈರೆಕ್ಟ್ ಆನ್ಸರ್ ಬರ್ದಿದ್ದೀನಿ, ನೆನ್ನೆ ಹೇಳ್ಕೊಟ್ಟೆ. ಪುನಃ ಇನ್ನೊಂದ್ಸರಿ, ನೆನ್ನೆನೂ ಇದು ಹೇಳಿದ್ದೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಈಗ ನೆನ್ನೆ ನಾವು ಈ ಟೈಪ್ ಲೆಕ್ಕ ಮಾಡಿದ್ವಿ ಮೂರು. ಸಪೋಸ್ ಈಗ ನಿಮ್ಗೆ ಈ ತರ ಬಂತು ಅನ್ಕೊಳ್ಳಿ, ಡಿಫರೆನ್ಶಿಯೇಟ್ x⁴ sin x with respect to x. ಡಿಫರೆನ್ಶಿಯೇಟ್ x⁴ sin x with respect to x. ಈಗ ಇದನ್ನು ಅಷ್ಟೇನೆ, ನಾವೇನ್ ಮಾಡ್ಬೇಕು, ಲಾಗ್ ತಗೋಬೇಕು. ನೆನ್ನೆ ಹೇಳ್ಕೊಟ್ಟೆ ನಿಮ್ಗೆ, ಲಾಗ್ ತಗೋಬೇಕು ಅಂತಂದ್ರೆ ಪವರ್ ಅಲ್ಲಿ x ಇರಬೇಕು, ಇಲ್ಲಾಂದ್ರೆ ಫಂಕ್ಷನ್ ಆಫ್ x. ಫಂಕ್ಷನ್ ಆಫ್ x ಅಂದ್ರೆ ನೋಡಿ, sin x, cos x, tan x ಏನ್ ಬೇಕಾದ್ರೆ ಇರ್ಬೋದು. ಈಗ ಪವರ್ ಅಲ್ಲಿ sin x ಇದೆ, ಲಾಗ್ ತಗೋಬೇಕು. ನೋಡಿ, y is equal to x⁴ sin x. ನೆಕ್ಸ್ಟ್ ಏನು, ಟೇಕ್ log on both sides. Take log on both sides. Log y is equal to log x⁴ sin x. ನೆಕ್ಸ್ಟ್ ಈ ತರ ಬಂದಾಗ ಏನ್ ಮಾಡಿದ್ವಿ, ಪ್ರಾಪರ್ಟಿ, ಲಾಗರಿಥಮ್ದ ಒಂದು ಪ್ರಾಪರ್ಟಿ. ಏನ್ ಪ್ರಾಪರ್ಟಿ, log m⁴n ಇದ್ರೆ ಏನಂತ ಬರೀಬಹುದು, n log m. ಇವಾಗ ಇದೇನಾಯ್ತದೆ, log y is equal to, ಈ ಕಡೆ sin x ಬರುತ್ತೆ, sin x log x. ನೋಡಿ ಈ ತರ. ನೋಡಿ ಇಲ್ಲಿ ತನಕ ಏನ್ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ, ಜಸ್ಟ್ ಏನಪ್ಪ ಸಿಂಪ್ಲಿಫಿಕೇಶನ್. ಈಗ ಡಿಫ್ರೆನ್ಸಿಯೇಷನ್ ಶುರು ಆಗುತ್ತೆ. ಹೆಂಗೆ, ಈ ಕಡೆ d/dx log y is equal to d/dx sin x into log x. ಈಗ ವಾಟ್ ಈಸ್ d/dx log x log y? ನನ್ನ ಹೇಳ್ಕೊಟ್ಟೆ, d/dx log y ಅಂತಂದ್ರೆ 1/y dy/dx. ನೆನ್ಪಿಟ್ಕೊಳ್ಬೇಕಿನ್ನ, d/dx log y ಅಂತ ಬಂದ್ರೆ 1/y dy/dx. ಬರೀ log x ಬಂದ್ರೆ 1/x ಅಷ್ಟೇ. ಈಗ ನೆಕ್ಸ್ಟ್, ಈಗ ಇದನ್ನ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, sin x into log x. ನೋಡಿ, sin x into log x ಅಂತಂದ್ರೆ ನೋಡಿ, ಪ್ರಾಡಕ್ಟ್ ಆಫ್ ಟೂ ವೇರಿಯೇಬಲ್ಸ್ ಬಂತು, ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ನೋಡಿ, ಡಿಫ್ರೆನ್ಸಿಯೇಷನ್ ಅಲ್ಲಿ ಒಂದು ನೆನ್ಪಿಟ್ಕೊಂಡ್ಬಿಡಿ, ಲೆಕ್ಕ ನೋಡಿದ ತಕ್ಷಣನೇ ಅದಕ್ಕೆ ಯಾವ ರೂಲ್ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ಬಿಡ್ಬೇಕು. ಹೆಂಗಪ್ಪ ಗೊತ್ತಾಗ್ಬಿಡ್ತದೆ ಅಂತಂದ್ರೆ, ಪ್ರಾಕ್ಟೀಸ್ ಮಾಡಬೇಕು. ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೇನೆ ಗೊತ್ತಾಗೋದು. ಈಗ ನೋಡಿ, ನಾನು ಹೇಳ್ತಾ ಇದ್ದೀನಿ ನಾವು ಇದಕ್ಕೆ ಲಾಗ್ ಹಾಕ್ಬೇಕು, ನಿಮ್ಗೂ ಹಂಗೆ ಗೊತ್ತಾಗ್ಬಿಡ್ಬೇಕು. ಲೆಕ್ಕ ಜಾಸ್ತಿ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡ್ತದೆ, ಏನಿಲ್ಲ. ಈಗ ಇದಕ್ಕೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಇದು ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್. sin x ಒಂದು ಫಂಕ್ಷನ್, log x ಒಂದು ಫಂಕ್ಷನ್. sin x into log x ಅಂತ ಇದೆ. ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಪ್ರಾಡಕ್ಟ್ ರೂಲ್ ಏನ್ ಹೇಳ್ತದೆ, ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೋಬೇಕು, d/dx ಎರಡನೇ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಬೇಕು, ಪ್ಲಸ್ ಎರಡನೇ ಫಂಕ್ಷನ್ ಹಂಗೆ ಬರ್ಕೋಬೇಕು, ಮೊದಲನೇ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಬೇಕು. ನೋಡಿ, 1/y dy/dx is equal to sin x into d/dx log x ಅಂದ್ರೆ 1/x ಪ್ಲಸ್ log x into d by dx sin x ಅಂದ್ರೆ cos x.
ನೋಡಿ ಫಾರ್ಮುಲಾ ಎಲ್ಲ ತಲೆಯಲ್ಲಿರಬೇಕು, ಯಾವುದು ಕೇಳಿದ್ರು ಹೇಳ್ತಾ ಇರಬೇಕು. ನೋಡಿ ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಬಂತು 1/x, ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಬಂತು, ಏನು ಕಾಸ್ ಎಕ್ಸ್. ಕಾಸ್ ಎಕ್ಸ್ ಬಂದಿದ್ರೆ ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಬಂದಿದ್ರೆ ಮೈನಸ್ ಸೈನ್ ಎಕ್ಸ್. ಈಗ ಇದನ್ನ ಸಿಂಪ್ಲಿಫೈ ಏನಿಲ್ಲ, ಜಸ್ಟ್ ಮಲ್ಟಿಪ್ಲೈ ಮಾಡಿ ಡಿವೈಡ್ ಬೈ ಎಕ್ಸ್ ಆಯ್ತದೆ. ಇದೇನಾಗುತ್ತೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಈ ಕಡೆ ಏನಿದೆ 1/y ಇಂಟು ಡಿ ವೈ ಬೈ ಡಿ ಎಕ್ಸ್. ಆದರೆ ನಮ್ಗೆ ಏನ್ ಬೇಕಾಗಿರೋದು ಡಿ ವೈ ಬೈ ಡಿ ಎಕ್ಸ್ ಅಲ್ವಾ. ನೋಡಿ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ ಸುಮಾರು 3 ಲೆಕ್ಕ ಮಾಡಿದಾಗಲೂ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಈ y ಈ ಕಡೆ ಬರುತ್ತೆ, ಇಲ್ಲಿ ಬರುತ್ತೆ. y ಇಂಟು ನೋಡಿ y ಇಂಟು ದೊಡ್ಡ ಬ್ರಾಕೆಟ್ ಹಾಕ್ಬಿಟ್ಟು ಇದಿಷ್ಟು ಬರ್ಕೋಬೇಕು, ಏನು ಸೈನ್ ಎಕ್ಸ್ ಬೈ ಎಕ್ಸ್, ಸೈನ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಕಾಸ್ ಎಕ್ಸ್. ಈಗ y ಜಾಗಕ್ಕೆ ಏನು y ಅಂದ್ರೆ ಏನು ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್. ನೋಡಿ y ಜಾಗಕ್ಕೆ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಹಾಕ್ಬಿಟ್ರೆ ಇದೇ ಆನ್ಸರ್. sin x by x plus log x into cos x. ನೋಡಿ ಇದು ಆನ್ಸರ್. ಸರ್ ಇದೇನು ಇಷ್ಟೊಂದು ಇದೆಯಲ್ಲ, ಇವೆಲ್ಲ ಹೆಂಗೆ ಮಾಡೋದು ಎಕ್ಸಾಮ್ ಅಲ್ಲಿ? ನೋಡಿ ನೀವು ಏನ್ ಮಾಡ್ಬೇಕು, ಎಲ್ಲ ಜಾಸ್ತಿ ನೆನ್ಪಿಟ್ಕೊಳಕ್ಕಾಗಲ್ಲ, ಎಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ. ನಿಮ್ಗೇನು ಈ ತರ ಲೆಕ್ಕ ಕೊಡೋದು ತುಂಬಾ ರೇರು. ಜಾಸ್ತಿ 3 ಲೆಕ್ಕ ಹೇಳ್ಕೊಟ್ನಲ್ಲ ಅದೇ ಜಾಸ್ತಿ ಕೇಳೋದು, ಹೇಳಕ್ಕಾಗಲ್ಲ. ಒಂದೊಂದ್ಸರಿ ಈ ತರದವು ಬಂದ್ಬಿಡ್ತಾರೆ. ನೋಡಿ ಈ ತರದ್ದು ಬಂದಾಗೆಲ್ಲ ನೀವೇನ್ ಮಾಡ್ಬೇಕು, ಆಪ್ಷನ್ ನೋಡ್ಕೋಬೇಕು. ಆಪ್ಷನ್ 4 ಆನ್ಸರ್ ಅಲ್ಲಾಗಿದ್ದು, ಈ ಆನ್ಸರ್ ಅಂತೂ ಅವ್ರು ಕೊಟ್ಟಿರ್ತಾರೆ ಅಲ್ವಾ. ನೋಡಿ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಈ ತರ ಪ್ರಾಬ್ಲಮ್ ಬಂದಾಗ ಇಲ್ಲಿ ಯಾವಾಗ್ಲೂ ಇಲ್ಲ ಐತಲ್ಲ ಆಚೆ ಕಡೆ ಇದೇ ಇರ್ತದೆ, ಏನ್ ಕೊಟ್ಟಿರ್ತಾರೋ ಅದೇ ಇರ್ತದೆ ನೋಡ್ಕೊಳ್ಳಿ. ಅದೇ ಇದ್ಬಿಟ್ರೆ ಇಲ್ಲಿ ಏನ್ ಒಳಗಡೆ ಏನಾರ ಇರ್ಲಿ, ಈಗ ಎಲ್ಲಾ ಆಪ್ಷನ್ ಅಲ್ಲೂ ಇದೇ ಐತಾಗ ಒಳಗಡೆ ನೋಡ್ಬೇಕು. ಬರೀ ಯಾವ್ದೋ ಒಂದೇ ಒಂದು ಆಪ್ಷನ್ ಅಲ್ಲಿ ಇದಿರ್ತದೆ ಅನ್ಕೊಳ್ಳಿ, ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್. ಬೇರೆ ಆಪ್ಷನ್ ಅಲ್ಲಿ ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್ ಅಂತ ಕೊಟ್ಬಿಡ್ತಾರೆ, ಎಕ್ಸ್ ಟು ದಿ ಪವರ್ ಟ್ಯಾನ್ ಎಕ್ಸ್, ಎಕ್ಸ್ ಟು ದಿ ಪವರ್ ಸೀಕೆಂಟ್ ಎಕ್ಸ್ ಆ ತರ ಕೊಟ್ಟಿದ್ದಾಗ ನೋಡಿ ಈ ಪ್ರಶ್ನೆನಲ್ಲಿ ಏನಿರ್ತದೆ ಅದೇ ಇಲ್ಲೇ ಇದ್ರೆ ಅದು ಬರೀ ಒಂದೇ ಒಂದು ಆಪ್ಷನ್ ಅಲ್ಲಿ ಏನಾರ ಇದ್ರೆ ಅದೇ ಆನ್ಸರ್. ಈ ಜಾಸ್ತಿ ಆಪ್ಷನ್ ಎಲ್ಲ ಆಪ್ಷನ್ ಅಲ್ಲಿ ಇದೇ ಇದ್ದಾಗ ಸ್ವಲ್ಪ ಎಲ್ಲಾನು ಮಾಡ್ಬೇಕಾಗುತ್ತೆ. ಏನಿಲ್ಲ, ಈ ತರದ್ದೆಲ್ಲ ಸ್ವಲ್ಪ ರೇರ್ ಕೊಡೋದು. ನೀವು ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಯಾವ್ದಕ್ಕೆ ಯಾವ್ದು ಆನ್ಸರ್ ಹಂಗೆ ಹೇಳ್ಬಿಡ್ಬೋದು. ಇವೆಲ್ಲ ಮಾಡಂಗೇ ಇಲ್ಲ, ಇದಕ್ಕೆ ಇದೇ ಆನ್ಸರು, ಇದಕ್ಕೆ ಇದೇ ಆನ್ಸರು. ನೋಡಿ ಇದೇ ತರ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಮಾಡಿದೆ ಅಲ್ವಾ, ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್ ಮಾಡ್ತೀನಿ. ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ಬಿಟ್ರೆ ಏನೇನು ಚೇಂಜ್ ಆಯ್ತದೆ ಗೊತ್ತಾಗ್ಬಿಡ್ತದೆ. ನೋಡಿ ಈಗ ನೋಡಿ ಸಪೋಸ್ ನಿಮ್ಗೆ ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್ ಬಂತು, ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್. ನೋಡಿ ಇಲ್ಲಿ ಕಾಸ್ ಎಕ್ಸ್ ಆಗುತ್ತೆ, ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ಕಾಸ್ ಎಕ್ಸ್. ನೋಡಿ ಇದು ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್, ಇದು ಕಾಸ್ ಎಕ್ಸ್ ಆಗುತ್ತೆ. ಇದಕ್ಕೂ ಅಷ್ಟೇ ನೋಡಿ ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ಈಗ ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇದೆ. ಫಸ್ಟ್ ಫಂಕ್ಷನ್ ಬರ್ಕೊಳ್ಳಿ, ಕಾಸ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್. 1/y dy by dx is equal to cos x into d by dx log x ಅಂದ್ರೆ 1/x plus log x into d by dx cos x ಅಂದ್ರೆ minus sin x ಅಲ್ವಾ. d by dx cos x ಅಂದ್ರೆ ನೋಡಿ minus sin x. This is equal to cos x by x plus plus into minus ನೋಡಿ minus ಆಗುತ್ತೆ, minus log x into sin x ಅಲ್ವಾ, log x into sin x. ಈಗ ಬರೀ dy by dx is equal to ಏನಾಗುತ್ತೆ, dy by dx ಅಂದ್ರೆ y ಈ ಕಡೆ ಬರುತ್ತಲ್ವಾ, ಕ್ರಾಸ್ ಮಲ್ಟಿಪ್ಲೈ ಇಲ್ಲಿ ಬರೀತೀನಿ ನೋಡಿ. dy by dx is equal to y into ಬ್ರಾಕೆಟ್ ಅಲ್ಲಿ ಇಲ್ಲೇನು ಬಂತು ಬರೀಬೇಕು, cos x by x minus log x sin x. y ಜಾಗಕ್ಕೆ ಏನು ಹಾಕಬೇಕು, x to the power cos x, cos x by x minus log x into sin x. ನೋಡಿ ಇದು x to the power cos x ಗೆ ಇದು ಆನ್ಸರ್, x to the power sin x ಗೆ ಇದು ಆನ್ಸರ್. ನೋಡಿ ಎರಡಕ್ಕೂ ಏನು ಡಿಫರೆನ್ಸ್ ನೋಡಿ, x to the power sin x ಬಂದಾಗ x to the power sin x into sin x by x, ಇಲ್ಲೇನು ಬಂತು ನೋಡಿ cos x by x.
ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಬಂದಿದೆ, ಇಲ್ಲೇ ಮೈನಸ್ ಬರುತ್ತೆ, ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬರುತ್ತೆ. ನೋಡಿ ಆ ಡಿಫರೆನ್ಸ್ ತಿಳ್ಕೊಬಿಟ್ರೆ ಸಾಕು. ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ಗೆ ಏನು ಬರುತ್ತೆ, ಕಾಸ್ ಎಕ್ಸ್. ನಿಮಗೆ ಎಕ್ಸ್ ಟು ದಿ ಪವರ್ ಟ್ಯಾನ್ ಎಕ್ಸ್ ಸಿ ಕೆ ಅವೆಲ್ಲ ಕೇಳಲ್ಲ. ಕೇಳಿದ್ರೆ ನೋಡಿ ಸಿ ಇ ಟಿನಲ್ಲಿ ನೆನ್ಪಿಟ್ಕೊಳ್ಳಿ, ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಇಲ್ಲ ಅಂದರೆ ಎಕ್ಸ್ ಟು ದಿ ಪವರ್ ಕಾಸ್ ಎಕ್ಸ್ ಅಷ್ಟೇ. ಸೈನು ಕಾಸಲ್ಲೇ ಕೇಳ್ತಾರೆ, ಬೇರೆದೆಲ್ಲ ಕೇಳಲ್ಲ. ಈಗ ಫಸ್ಟ್ 3 ಹೇಳ್ಕೊಟ್ನಲ್ಲ ಅದು, ಅದ್ರ ಜೊತೆಗೆ ಇವೆರಡು ಕಲ್ತ್ಕೊಂಡ್ರೆ ಸಾಕು. ನೀವು ಬೇರೆ ಏನಾದ್ರು ಬಂದರೆ ಈ ಮೆಥಡಲ್ಲಿ ಮಾಡ್ಕೋಬೋದು ನೀವು, ಸರಿನಾ? ಈ ಮೆಥಡ್ ಯೂಸ್ ಮಾಡಿದ್ರೆ ಯಾವುದೇ ಮಾಡ್ಕೋಬೋದು. ನಾನು ನಿಮಗೆ ಶಾರ್ಟ್ ಕಟ್ಟಲ್ಲಿ ಎಕ್ಸಾಮ್ಗೆ ಏನು ಬೇಕು ಅದನ್ನು ಹೇಳ್ತಾ ಇದ್ದೀನಿ ನೋಡಿ. ಈಗ ಸಪೋಸ್ ಇದರಲ್ಲಿ ಇನ್ನೊಂದು ಟೈಪ್ ಇದೆ, ಒಂದೊಂದ್ಸರಿ ಏನಾಗ್ಬಿಡ್ತದೆ ನೋಡಿ, ಹಿಂಗೆ ಕೊಟ್ಬಿಡ್ತಾರೆ. ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್ ಅಂತ, ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಟು ದಿ ಪವರ್ ಎಕ್ಸ್, ಎರಡರಲ್ಲೊಂದು. ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್ ಹಿಂಗೆ ಕೊಡ್ತಾರೆ, ಆಯ್ತಾ? ಹಿಂದೆ ಪ್ರಾಬ್ಲಮ್ ಇದಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಹಿಂದೆ ಪ್ರಾಬ್ಲಮ್ ಅಲ್ಲಿ ಸೈನ್ ಎಕ್ಸ್ ಮೇಲಿತ್ತು, ಎಕ್ಸ್ ಇಲ್ಲಿ ಬೇಸ್ ಅಲ್ಲಿ ಇತ್ತು ಅಲ್ವಾ? ಪವರ್ ಅಲ್ಲಿ ಸೈನ್ ಎಕ್ಸ್ ಇತ್ತು, ಬೇಸ್ ಅಲ್ಲಿ ಎಕ್ಸ್ ಇತ್ತು. ಇದರಲ್ಲಿ ಸೈನ್ ಎಕ್ಸ್ ಬೇಸ್ ಇಲ್ಲಿದೆ, ಎಕ್ಸ್ ಪವರ್ ಅಲ್ಲಿ ಇದೆ. ಇದಕ್ಕೂ ಲಾಗ್ ಹಾಕ್ಬೇಕು, ಯಾಕಂದ್ರೆ ಲಾಗ್ ಪವರ್ ಅಲ್ಲಿ ಎಕ್ಸ್ ಇದೆ. ಈಗ y ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್. ಏನ್ ಮಾಡಬೇಕು? ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಎರಡು ಕಡೆಗೂ ಲಾಗ್ ತಗೊಂಡಾಗ ಏನಾಗುತ್ತೆ? ಲಾಗ್ y ಇಸ್ ಈಕ್ವಲ್ ಟು ಲಾಗ್ ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್. ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಈ ಎಕ್ಸ್ ಇಲ್ಲಿ ಬರುತ್ತೆ. ಲಾಗ್ y ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಸೈನ್ ಎಕ್ಸ್. ನೆಕ್ಸ್ಟ್ ಈಗ ಡಿಫರೆನ್ಶಿಯೇಷನ್ ಮಾಡೋಣ. ಡಿ ಬೈ ಡಿ ಎಕ್ಸ್ ಲಾಗ್ y ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಲಾಗ್ ಆಫ್ ಸೈನ್ ಎಕ್ಸ್. ಈಗ ಡಿ ಬೈ ಡಿ ಎಕ್ಸ್ ಲಾಗ್ y ಅಂದ್ರೆ 1 ಬೈ y dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇದಕ್ಕೆ ಏನ್ ಮಾಡ್ಬೇಕು ನೋಡಿ, ಪ್ರಾಡಕ್ಟ್ ರೂಲ್. ಇದು ಫಸ್ಟ್ ಫಂಕ್ಷನ್, ಇದಿಷ್ಟು ಸೇರಿ ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್, ಎಕ್ಸ್ ಇಂಟು ಲಾಗ್ ಸೈನ್ ಎಕ್ಸ್. ಪ್ರಾಡಕ್ಟ್ ರೂಲ್, ಫಸ್ಟ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಲಾಗ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಸೈನ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ 1 by y dy by dx is equal to x into d by dx log sin x ಅಂದ್ರೆ ಹೆಂಗ್ ಡಿಫರೆನ್ಶಿಯೇಟ್ ಮಾಡೋದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೋಡಿ. ಬರೀ log x ಅಂತ ಇದ್ರೆ ಇದರದ್ದು ಡಿಫರೆನ್ಸಿಯೇಷನ್ d by dx log x ಅಂದ್ರೆ 1 by x ಅಲ್ವಾ? ಸಪೋಸ್ ಈಗ d by dx log x ಬಂದ್ರೆ ಈ ತರ log sin x log cos x ಆ ತರ ಬಂದ್ಬಿಡ್ತು ನೋಡಿ. ಈ ತರ ಬಂದಾಗ ಹೇಳ್ಕೊಟ್ಟಿದ್ದೀನಿ ಹೆಂಗ್ ಮಾಡೋದು ಅಂತ ನೋಡಿ. ಈ ತರ ಬಂದಾಗ log ಬರೀ x ಇದ್ರೆ 1 by x, sin x ಅಂತ ಬಂದ್ರೆ ಏನ್ ಮಾಡಬೇಕು? 1 by sin x ಅಂತ ಬರೆದ್ಬಿಟ್ಟು ಇಂಟು d by dx sin x ಅಂತ ಬರೀಬೇಕು ಅಲ್ವಾ? ಬೇರೆದಿದ್ರೆ ಇದನ್ನ x ಅನ್ಕೋಬೇಕು ಮನ್ಸಲ್ಲಿ. x ಅನ್ಕೊಂಡ್ರೆ log x ಇದ್ರೆ 1 by x ಅಲ್ವಾ? x ಬರಿಬಾರ್ದು, 1 by sin x ಅಂತ ಬರೀಬೇಕು. ಆಮೇಲೆ ಏನ್ ಮಾಡಬೇಕು? ಇಂಟು ಹಾಕ್ಬಿಟ್ಟು ಈ ಒಳಗಡೆ ಇರ್ತದಲ್ಲ ಅದನ್ನ ಇನ್ನೊಂದ್ಸರಿ ಡಿಫರೆನ್ಶಿಯೇಟ್ ಮಾಡಬೇಕು, d by dx sin x. ಈಗ ಏನಾಯ್ತು? ಇದು 1 by sin x ಇಂಟು d by dx sin x ಅಂದ್ರೆ cos x. ಇದನ್ನ ಬೇಕಂದ್ರೆ ಹಿಂಗೆ ಬರೀಬಹುದು, cos x by sin x ಅಂತ, ಅಥವಾ cos x by sin x ಅಂದ್ರೆ cot x ಬರೀಬಹುದು, ಆಯ್ತಾ? ನಿಮಗೆ ಅಲ್ಲಿ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ನೋಡ್ಕೋಬೇಕು. ಆಪ್ಷನ್ ಅಲ್ಲಿ ಹಿಂಗ್ ಕೊಡಲ್ಲ, cot x ಅಂತಾನೆ ಕೊಡ್ತಾರೆ ನೋಡಿ. ಇದು cot x ಅಂತಾನೆ ಬರುತ್ತೆ, ಸರಿನಾ? ಇಲ್ಲ ಇನ್ನೂ ಒಂದು ಈಸಿ ಮೆಥಡ್ ಏನಪ್ಪಾ ಅಂದ್ರೆ log sin x ಗೆ ಡಿಫರೆನ್ಶಿಯೇಟ್ ಮಾಡಿದ್ರೆ cot x ಬರ್ತದೆ, ಬೇಕಾದ್ರೆ ನೆನ್ಪಿಟ್ಕೊಳ್ಬಹುದು. log cos x ಗೆ ಏನ್ ಬರ್ತದೆ? cos x ಗೆ 1 by cos x into d by dx cos x ಅಂದ್ರೆ minus sin x minus tan x ಬರ್ತದೆ. ಇದನ್ನು ನೆನಪಿಟ್ಕೊಳ್ಳಿ. d by dx log sin x ಅಂದ್ರೆ cot x, d by dx log cos x ಅಂದ್ರೆ minus tan x. ಬೇಕಂದ್ರೆ ಅದನ್ನೇ ನೆನ್ಪಿಟ್ಕೊಳ್ಬಹುದು, ಬೇರೆ ಎಲ್ಲ ಬೇಡ. ಇಷ್ಟು ನಾನು ಯಾವ್ದು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತೀನಿ ಅದನ್ನ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ಆನ್ಸರ್ ಮಾಡ್ಬಿಡ್ಬೋದು ನೋಡಿ. d by dx log x ಅಂದ್ರೆ 1 by x ಅಲ್ವಾ? d by dx log sin x ಅಂದ್ರೆ cot x, ನೆನ್ಪಿಟ್ಕೊಬಿಡಿ. d by dx log cos x ಅಂದ್ರೆ minus tan x. ಡೈರೆಕ್ಟ್ ಆಗಿ ನೋಡಿ log sin x ಅಲ್ವಾ? d by dx log sin x ಅಂದ್ರೆ cot x ಅಂತ ಬರ್ಬಿಡ್ಬೋದು. ಅದು ಹೆಂಗ್ ಗೊತ್ತು ನೋಡಿ, ಈ ತರ ಬರುತ್ತೆ, ಸರಿನಾ? ಈ ತರ ಬರುತ್ತೆ. ನೀವು ಸಾರಿ ಇಲ್ಲ ನಾನು ಹಿಂಗೆ ಮಾಡ್ಬಿಟ್ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದ್ರೆ ಈ ತರನೇ ಮಾಡಿ.
ಇಲ್ಲ ಸರ್ ನೆನ್ಪಿಟ್ಕೊತೀನಿ ಅಂದರೆ ನೆನ್ಪಿಟ್ಕೊಂಡ್ರೆ ಅಡ್ವಾಂಟೇಜ್ ಜಾಸ್ತಿ ಆಯಿತಾ. d/dx log sin x ಅಂದರೆ ಡೈರೆಕ್ಟ್ ಆನ್ಸರ್ ಬರ್ಬಿಡ್ತೀನಿ cot x ಪ್ಲಸ್ log sin x ಇಂಟು d/dx x ಅಂದರೆ ಹೇಳಿದ್ದೀನಿ ನೆನ್ಪಿಟ್ಕೊಳ್ಳಿ ಅಂತ 1. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ dy/dx is equal to y ಇಂಟು x cot x ಪ್ಲಸ್ log sin x ಅಂತ ಬರುತ್ತೆ. x cot x ಪ್ಲಸ್ log sin x. ಈಗ y ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. y ಅಂದ್ರೇನು sin x ಟು ದಿ ಪವರ್ x. ಏನಾಗುತ್ತೆ sin x ಟು ದಿ ಪವರ್ x ಇಂಟು x cot x ಪ್ಲಸ್ log sin x ಅಂತ ಬರುತ್ತೆ. ನೋಡಿ ಈ ಥರ dy by sin x ಟು ದಿ ಪವರ್ x ಅಂತ ಬಂದರೆ ಆನ್ಸರ್ ನೋಡಿ sin x ಟು ದಿ ಪವರ್ x ಇಂಟು x cot x ಪ್ಲಸ್ log sin x. ಸರಿನಾ? ಯಾವಾಗಲೂ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದೇ ಬರುತ್ತೆ. ಪ್ರಶ್ನೆ ಏನೈತೆ ಅದೇ ಬಂದಿರ್ತದೆ. ಇಲ್ಲಿ ಬ್ರಾಕೆಟ್ ಒಳಗಡೆ ಸ್ವಲ್ಪ ಬೇರೆ ಬರ್ತವೆ. ನೀವು ಮಾಡಿರೋ 6 ಲೆಕ್ಕಕ್ಕೆ ನೆನ್ಪಿಟ್ಕೊಂಡ್ರೆ ಸಾಕು. ಏನೇನು ಬರ್ತಾರೆ ನೆನ್ಪಿಟ್ಕೊಬಿಟ್ರೆ ಸಾಕು. ಒಂದೊಂದು ಯಾವ್ದಾರು ಒಂದು ನೆನ್ಪಿಟ್ಕೊಬಿಟ್ರೆ, ಯಾಕಂದ್ರೆ ಅಲ್ಲಿ ಆನ್ಸರ್ ಇರ್ತದೆ ನಿಮಗೆ. ಅಲ್ಲೇ 4 ಆನ್ಸರ್ ಇರೋದ್ರಿಂದ ಯಾವ್ದಾರು ಒಂದು ನೆನ್ಪಿಟ್ಕೊಂಡ್ರೆ ಇಲ್ಲೇನು ಬರುತ್ತೆ ಅಥವಾ ಇಲ್ಲೇನು ಬರುತ್ತೆ ಒಂದು ನೆನ್ಪಿಟ್ಕೊಂಡ್ರೆ ಸಾಕು, ಆನ್ಸರ್ ಮಾಡ್ಬಿಡ್ಬೋದು. ಸರಿನಾ? ಈಗ ಇದೇ ಪ್ರಾಬ್ಲಮ್ಗೆ ಸಪೋಸ್ ನಿಮಗೆ ಕಾಸು ಕೊಟ್ಟರು ಅಂದ್ರೆ cos x ಟು ದಿ ಪವರ್ x ಏನಾಯ್ತದೆ ನೋಡಿ, ಇದು ಕಾಸ್ ಆಗುತ್ತೆ, ಇದು ಕಾಸ್ ಬರುತ್ತೆ, ಇದು ಕಾಸ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ಪ್ರಾಡಕ್ಟ್ ರೂಲ್ ಹಾಕಿದಾಗ cos x ಈಗ d/dx log cos x ಅಂದ್ರೆ ನೋಡಿ ಮೈನಸ್ tan x. ನೋಡಿ ಹೆಂಗ್ ಗೊತ್ತು ಅಂದ್ರೆ ತೋರಿಸ್ಬಿಡ್ತೀನಿ ನೋಡಿ. d/dx log cos x ಅಂತ ಬಂದ್ರೆ 1/cos x ಆಗುತ್ತಲ್ವಾ, ಇದು 1/cos x ಇಂಟು d/dx cos x ಬರುತ್ತೆ. 1/cos x ಇಂಟು d/dx cos x ಅಂದ್ರೆ ಏನು ಮೈನಸ್ tan x, ಸಾರಿ ಮೈನಸ್ sin x ಅಲ್ವಾ, ಮೈನಸ್ sin x. ಈಗ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ sin x ಡಿವೈಡೆಡ್ ಬೈ cos x ಅಂತ ಬರುತ್ತೆ. ಮೈನಸ್ sin x ಬೈ cos x ಅಂದ್ರೆ ಮೈನಸ್ tan x. ನೋಡಿ ಈ ತರ d/dx log cos x ಅಂದ್ರೆ ಮೈನಸ್ tan x, d/dx log sin x ಅಂದ್ರೆ cot x. ನೆನ್ಪಿಟ್ಕೊಳ್ಳಿ, log sin x ಅಂದ್ರೆ cot x, log cos x ಅಂದ್ರೆ ಹೆಂಗ್ ಗೊತ್ತು ಇಲ್ಲಿ ತೋರಿಸಿದ್ದೀನಿ. ಸರಿನಾ? ಈಗ log d/dx log cos x ಅಂತ ಇದೆ ಅಲ್ವಾ, ಇಲ್ಲೇನು ಬರುತ್ತೆ x ಇಂಟು d/dx log cos x ಅಂದ್ರೆ ಮೈನಸ್ tan x ಅಲ್ವಾ, ಮೈನಸ್ tan x ಪ್ಲಸ್ log cos x ಇಂಟು d/dx x ಅಂದ್ರೆ 1 ಆಯ್ತದೆ. ಈಗ dy/dx is equal to ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬ್ರಾಕೆಟ್ ಹಾಕೋಬೇಕು y ಇಂಟು x ಇಂಟು ಮೈನಸ್ tan x ಅಂದ್ರೆ ಮೈನಸ್ x tan x ಪ್ಲಸ್ log cos x. ಈಗ y ಜಾಗದಲ್ಲಿ ಏನು ಹಾಕಬೇಕು, y ಜಾಗದಲ್ಲಿ cos x ಟು ದಿ ಪವರ್ x, cos x ಟು ದಿ ಪವರ್ x ಬ್ರಾಕೆಟ್ ಅಲ್ಲಿ ಮೈನಸ್ x tan x ಪ್ಲಸ್ log cos x. ನೋಡಿ ಈ ತರ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಬರುತ್ತೆ ನೋಡ್ಕೊಬಿಡಿ. ಇಲ್ಲಿ ಸೇಮ್ ಬರುತ್ತೆ, ಅಲ್ಲೇನು ಬಂದಿತ್ತು x cot x ಬಂದಿತ್ತು, ಮೈನಸ್ x tan x ಬರುತ್ತೆ. ಇಲ್ಲಿ log cos x ಅಲ್ವಾ, cos x ಐತೆ log cos x ಬರುತ್ತೆ. ನೆನ್ಪಿಟ್ಕೊಬಿಡಿ. ಅಲ್ಲೇನು ಬಂದಿತ್ತು log sin x ಅಂತ ಬಂದಿತ್ತು, ಪ್ಲಸ್ ಅಲ್ಲೊಂದು ಮೈನಸ್ ಬರ್ತದೆ. ಇಲ್ಲಿ ಒಂದೊಂದ್ಸರಿ ಆಪ್ಷನ್ ಅಲ್ಲಿ ಫಸ್ಟ್ ಇದು ಬರ್ದಿರ್ತಾರೆ, ಮೈನಸ್ ಆಮೇಲೆ ಬರ್ದಿರ್ತಾರೆ, ಎರಡು ಒಂದೇ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಐತಲ್ಲ ಇದನ್ನ ಹಿಂಗೂ ಬರೀತಾರೆ, ಇಲ್ಲಿ ಬರೀತೀನಿ ನೋಡಿ cos x ಟು ದಿ ಪವರ್ x. ಆಪ್ಷನ್ ಅಲ್ಲಿ ಯೂಶುವಲಿ ಹಿಂಗೆ ಕೊಡೋದು, ಫಸ್ಟ್ ಪ್ಲಸ್ ಇರೋದು ಬರ್ಕೋತಾರೆ log cos x ಮೈನಸ್ x tan x. ಸರಿನಾ? ನೋಡಿ ಯಾವಾಗಲೂ ಇಲ್ಲಿ ಮಾತ್ರ ಯಾವಾಗಲೂ ಏನು ಪ್ರಶ್ನೆ ಐತೆ ಅದೇ ಬರುತ್ತೆ, ಒಳಗಡೆ ಮಾತ್ರ ಚೇಂಜ್ ಆಯ್ತವೆ. ಎರಡೆರಡು ಟರ್ಮ್ ಬರುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಅದೇನೇನು ಚೇಂಜಸ್ ಅಂತ ಬರೀ 5 ಲೆಕ್ಕಕ್ಕೆ ನೋಡ್ಕೊಳ್ಳಿ. ಒಂದು a ಟು ದಿ ಪವರ್ x, x ಟು ದಿ ಪವರ್ x, x ಟು ದಿ ಪವರ್ 1/x, ಆಮೇಲೆ x ಟು ದಿ ಪವರ್ sin x, x ಟು ದಿ ಪವರ್ cos x, sin x ಟು ದಿ ಪವರ್ x, cos x ಟು ದಿ. ಇಷ್ಟಕ್ಕೂ ಆನ್ಸರ್ಗಳು ಏನು ಬರ್ತವೆ ಸ್ವಲ್ಪ ನೋಡ್ಕೊಳ್ಳಿ, ಇಷ್ಟರಲ್ಲೇ ಬರೋದು ಆಯ್ತಾ. ಬೇರೆ ಏನಾರು ಬಂದರೆ ಈ ಮೆಥಡಲ್ಲಿ ಮಾಡಬೇಕಾಗುತ್ತೆ. ಈ ಪ್ರೊಸೀಜರ್ ಯೂಸ್ ಮಾಡಿ. ನಾನು ನಿಮಗೆ ಇಷ್ಟು ಲೆಕ್ಕ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ. ನೋಡಿ ಲಾಗ್ರಥಮಿಕ್ ಡಿಫ್ರೆನ್ಸಿಯೇಷನ್ ಅಲ್ಲಿ
ಇಷ್ಟು ಲೆಕ್ಕ ಕಲ್ತ್ಕೊಂಡ್ರೆ ಸಾಕು, ನೀವು ಆರಾಮದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈಗ ನೋಡಿ ನಿಮಗೆ ನೆಕ್ಸ್ಟು ಈ ತರ ಪ್ರಶ್ನೆ ಬಂದ್ಬಿಡ್ತವೆ. ಇಫ್ x is equal to 80 square and y is equal to 280, find dy by dx. If x is equal to 80 square and y is equal to 280, find dy by dx. ನೋಡಿ ಈಗ ಇಲ್ಲಿ ತನಕ ನಮಗೆ ಬರೀ ಒಂದೇ ಒಂದು ಬರ್ತಾಯಿತ್ತು, ಒಂದೇ ಒಂದು ಈಕ್ವೇಶನ್ ಗೊತ್ತಾಯ್ತು, y is equal to ಅಂತ ಒಂದೇ ಬರೋದು. ಇಲ್ಲಿ ನೋಡಿ ಎರಡು ಬಂದ್ಬಿಟ್ಟಿದೆ. ಈ ತರ ಎರಡು ಬಂದ್ರೆ ಇದಕ್ಕೆ ಪ್ಯಾರಾಮೆಟ್ರಿಕ್ ಈಕ್ವೇಶನ್ಸ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಪ್ಯಾರಾಮೆಟ್ರಿಕ್ ಈಕ್ವೇಶನ್ಸ್ ಅಂತ ಕರೀತಾರೆ. ನೋಡಿ ಈ ತರ ಬಂದಾಗ ಏನ್ ಮಾಡಿ, ಮೂರು ಕಾಲಮ್ ಮಾಡ್ಕೋಬೇಕು ನೀವು. ಈ ತರ ಇದಕ್ಕೊಂದು, ಇದಕ್ಕೊಂದು, ಇನ್ನೊಂದು dy by dx ಗೊಂದು. ನೋಡಿ x is equal to 80 ಸ್ಕ್ವೇರ್ ಅಂತ ಇದೆ. ಈಗ ನಿಮಗೆ ಇಲ್ಲಿ ತನಕ ನಾನು ಹೇಳ್ಕೊಟ್ಟಿರೋದು ಈ ತರ ಐತಲ್ವಾ, y is equal to 3x square plus 7x plus 8. ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಅಂದ್ರೆ ನೀವೇನ್ ಮಾಡ್ತೀರಾ, ಇಲ್ಲಿ dy by dx ಬರೀತೀರಾ. ನೆನ್ನೆ ಕ್ಲಾಸಲ್ಲೂ ಹೇಳ್ಕೊಟ್ಟೆ. ಏನಕ್ಕೆ dy by dx ಬರೀತೀರಾ ಅಂದ್ರೆ ಇಲ್ಲಿ y ಇದೆ, ಈ ಕಡೆ x ಇದೆ. ಇಲ್ಲಿ y ಇಲ್ಲಿ x ಇದ್ದಾಗ ನಾವು dy ಇದನ್ನ ಡಿಫರೆನ್ಶಿಯೇಟ್ ಅಂದ್ರೆ dy by dx ಬರೀತೀವಿ. ಈಗ ಇಲ್ಲಿ ಏನಾಗ್ತಿದೆ, y x ಅಂತ ಇಲ್ಲ, ಇಲ್ಲಿ ನೋಡಿ ಇಲ್ಲಿ x ಇದೆ, ಇಲ್ಲಿ t ಇದೆ. x in terms of t ಅಂತ, a ಅಂದ್ರೆ ಕಾನ್ಸ್ಟೆಂಟ್, ಇಲ್ಲೂ ಅಷ್ಟೇ y in terms of t, 2a ಕಾನ್ಸ್ಟೆಂಟ್ ಇಲ್ಲಿ. ಅರ್ಥ ಆಯ್ತಾ? x in terms of t ಕೊಟ್ಟವ್ರೆ, y in terms of t ಕೊಟ್ಟವ್ರೆ. ಅವ್ರು ಕೇಳ್ತಾರೆ dy by dx ಎಷ್ಟು ಅಂತ. ಈಗ ನಮಗೆ y is equal to ಈ ತರ ಇದ್ದಾಗ ಇಲ್ಲಿ dy by dx ಅಂತ ಬರೀತೀವಿ. ಈಗ ಇದಕ್ಕೆ ಹೆಂಗ್ ಬರೀಬೇಕು? ಈಗ ನೋಡಿ ಇಲ್ಲಿ y is equal to 3x square plus 7x plus 8 ಅಂತ ಇದೆ, x ಟರ್ಮ್ ಇದೆ. ಅದಕ್ಕೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಾವು dy by dx ಬರ್ದು. ಯಾಕೆ dy by dx ಬರ್ದ್ವಿ ಅಂದ್ರೆ ಇಲ್ಲಿ y ಇದೆ, ಈ ಕಡೆ x ಇದೆ. ಇಲ್ಲಿ y ಇಲ್ಲಿ x ಇದ್ದಾಗ dy by dx ಬರೀತೀವಿ. ಈಗ ಇಲ್ಲಿ x ಐತೆ, ಇಲ್ಲಿ t ಐತೆ. ಏನ್ ಬರೀಬೇಕು ಇದಕ್ಕೆ? dx by dt ಬರೀಬೇಕು. ಕರೆಕ್ಟಾ? ನೋಡಿ y is equal to ಈ ತರ ಇದ್ದಾಗ dy by dx ಬರ್ದ್ವಿ, x is equal to ಈ ತರ ಇದ್ದಾಗ dx by dt. ಈಗ ನೆಕ್ಸ್ಟ್ ಇದನ್ನ ಡಿಫರೆನ್ಶಿಯೇಟ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಮುಂದಕ್ಕೆ ಏನ್ ಮಾಡ್ತೀವಿ, dy by dx ಅಂತ ಬರ್ಬಿಟ್ಟು 3x ಸ್ಕ್ವೇರ್ ಬರೀತೀವಲ್ವಾ, ಪ್ಲಸ್ ಹಂಗೆ dy by dx 7x ಪ್ಲಸ್ dy by dx 8 ಅಂತ. ಇಲ್ಲಿ ಏನ್ ಬರೀತೀವಿ? dy by dx ಅಂತ ಬರೀತೀವಿ. ನೋಡಿ y ಬರೆಯಲ್ಲ, ಬರೀ dy by dx ಅಂತ ಬರೀತೀವಿ. ಇಲ್ಲೇನ್ ಬರೀಬೇಕು? dy by dt ಅಂತ ಬರೀಬೇಕು. ನೋಡಿ ಈ ತರ dy by dt ಅಂತ ಬರೀಬೇಕು. ಈಗ ನೆಕ್ಸ್ಟ್ ಇದನ್ನ ಹೆಂಗೆ ಡಿಫರೆನ್ಶಿಯೇಟ್ ಮಾಡೋದು? ಈಗ ಇದಾದ್ಮೇಲೆ ಏನ್ ಮಾಡ್ತೀವಿ? 3 ಆಚೆ ತಗೋತೀವಿ. ಯಾಕೆ 3 ಆಚೆ ತಗೋತೀವಿ? ಕಾನ್ಸ್ಟೆಂಟ್. ಇಲ್ಲಿ a ಕಾನ್ಸ್ಟೆಂಟ್, a ಆಚೆ ತಗೋ. a ಆಚೆ ತಗೊಂಡ್ರೆ dy by dt t ಸ್ಕ್ವೇರ್ ಆಗ್ತದೆ. a ಇಂಟು, ಈಗ ಇಲ್ಲಿ 3 ಆಚೆ ತಗೊಂಡ್ವಿ ಅನ್ಕೊಳ್ಳಿ, ಆಚೆ ತಗೊಂಡು ಹಿಂಗ್ ಬರ್ಕೋತೀವಿ dy by dx x ಸ್ಕ್ವೇರ್. ಆಮೇಲೆ ಏನ್ ಮಾಡ್ತೀವಿ? ಇದಕ್ಕೆ ಫಾರ್ಮುಲಾ ಹಾಕ್ತೀವಿ. ಏನ್ ಫಾರ್ಮುಲಾ? nx to the power n minus 1, 2x to the power 2 minus 1. ಇಲ್ಲಿ t ಸ್ಕ್ವೇರ್ ಅಂತ ಐತೆ, ಏನ್ ಬರ್ಕೋಬೇಕು? 2t to the power 2 minus 1. 2a t to the power 2 minus 1 ಅಂದ್ರೆ t to the power 1 ಬರುತ್ತೆ, 2at. ಸರಿನಾ? ನೋಡಿ ಇಷ್ಟೇ ಇದು. dx by dt ಅಂದ್ರೆ 2at ಬಂತು. ಫುಲ್ ಪ್ರಾಬ್ಲಮ್ ಮುಗಿದಿಲ್ಲ, ಇದಾಯ್ತು. ಈಗ ಇಲ್ಲಿ ಬರೋಣ. ನೋಡಿ ಈ ಕಡೆ y ಇದೆ, ಈ ಕಡೆ t ಇದೆ ಅಲ್ವಾ, ಇದನ್ನ ನಾವೇನಂತ ಬರೀಬಹುದು? dy by dt. dy by dt ಅಂತ ಬರೆದ್ಮೇಲೆ d by dt ಬರೆದ್ಬಿಟ್ಟು 2at ಅಂತ ಬರ್ಕೋಬೇಕು. ಈಗ 2a ಅಂದ್ರೆ ಏನು? ಕಾನ್ಸ್ಟೆಂಟ್. 2 ಕಾನ್ಸ್ಟೆಂಟ್, ಏನು ಕಾನ್ಸ್ಟೆಂಟ್. ನಾವು ವಿತ್ ರೆಸ್ಪೆಕ್ಟ್ ಟು t ಮಾಡ್ತಾ ಇರೋದು. ಇಲ್ಲಿ t ಮಾಡುವಾಗ 2 ಕಾನ್ಸ್ಟೆಂಟ್, ಏನು ಕಾನ್ಸ್ಟೆಂಟ್, ಎಲ್ಲ ಕಾನ್ಸ್ಟೆಂಟ್, x ಕಾನ್ಸ್ಟೆಂಟ್ ಆಗ್ಬಿಡ್ತದೆ ವಿತ್ ರೆಸ್ಪೆಕ್ಟ್ ಟು t ಮಾಡುವಾಗ. ಈಗ ಇಲ್ಲಿ 2a ಆಚೆ ತಗೋಬೇಕು, d by dt t ಆಯ್ತು. 2a ಇಂಟು, ಈಗ d by dx x ಇದ್ರೆ 1 ಹಾಕತ್ತೀವಿ, d by dx x ಅಂತ ಇದ್ರೆ 1, d by dt t ಇದ್ರು 1. 2a ಇಂಟು 1 ಅಂದ್ರೆ 2a ಬರುತ್ತೆ. ನೋಡಿ dx by dt ಬಂತು, dy by dt ಬಂತು. ಈಗ ನಮಗೆ ಇದನ್ನು ಕೇಳಿಲ್ಲ, ಇದನ್ನು ಕೇಳಿಲ್ಲ, ಅವ್ರು ಕೇಳಿರೋದು ಫೈಂಡ್ ನೋಡಿ dy by dx. ಈಗ ಇವೆರಡು ಕಂಡುಹಿಡಿದಾದ್ಮೇಲೆ dy by dx ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ, ಹಾಕಬಿಟ್ರೆ ಬಂದ್ಬಿಡ್ತದೆ. ಏನಪ್ಪ ಫಾರ್ಮುಲಾ ಅಂದ್ರೆ dy by dt ಡಿವೈಡೆಡ್ ಬೈ dx by dt. dy by dx ಕಂಡುಹಿಡಿಬೇಕಂದ್ರೆ dy by dt ಡಿವೈಡ್ ಬೈ dx by dt. ಈಗ dy by dt ಏನ್ ಬಂದಿದೆ? 2a.
dx by dt ಏನು ಬಂದಿದೆ 2at 2at 2 ಕ್ಯಾನ್ಸಲ್ a ಕ್ಯಾನ್ಸಲ್ ಆನ್ಸರ್ 1/t. ನೋಡಿ ಈ ತರ ಡಿಫರೆನ್ಶಿಯೇಟ್ ಮಾಡಬೇಕು. ಈ ತರ ಏನಾದರೂ ಎರಡು ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಕೊಟ್ಟಿದ್ರೆ ಈ ತರ ಮೂರು ಕಾಲಮ್ ಹಾಕಬೇಕು. ಒಂದು x y ಇನ್ನೊಂದು dy by dx. x ಇದರಲ್ಲಿ dx by dt, dy by dt. dy by dx ಕಂಡುಹಿಡಿಯಬೇಕಂದ್ರೆ dy by dt ಡಿವೈಡೆಡ್ ಬೈ dx by dt ಮಾಡಬೇಕು. ನೋಡಿ ಈ ತರ ಆಯ್ತಾ. ನೋಡಿ ಈ ಒಂದೊಂದ್ಸರಿ ಏನ್ ಮಾಡ್ತಾರೆ, ಟಿ ಕೊಡಲ್ಲ, ವಿತ್ ರೆಸ್ಪೆಕ್ಟ್ ಟು ಥೀಟಾ ಕೊಟ್ಬಿಡ್ತಾರೆ. ನೋಡಿ ಈ ತರ x a sin theta, y b cos theta, find dy by dx ಅಂದ್ಬಿಡ್ತಾರೆ. ನೋಡಿ ಇಲ್ಲಿ ಥೀಟಾ ಕೊಟ್ಬಿಡೋರೆ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಟಿ ಕೊಟ್ಟಿದ್ರು, ಥೀಟಾ ಕೊಟ್ಬಿಡೋರೆ. ಥೀಟಾ ಕೊಟ್ರೆ ಏನಿಲ್ಲ, ಥೀಟಾ ಬರುತ್ತೆ ಅಷ್ಟೇ, ಏನು ಸೇಮ್ ಇದೇ ಪ್ರೊಸೀಜರ್. ಇಲ್ಲಿ dx by d theta dy by d theta ಅಂತ ಬರುತ್ತೆ ಅಷ್ಟೇ. ಇಲ್ಲೊಂದು ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ x ಏನು a sin theta ಅಲ್ವಾ, y b cos theta. ಫೈಂಡ್ dy by dx ಅಂತ ಕೇಳಿದ್ದಾರೆ ಅಲ್ವಾ. dy by dx ಕಂಡುಹಿಡಿಯಬೇಕಂದ್ರೆ ಈಗ ನೋಡಿ ಇಲ್ಲಿ x ಇದೆ, ಈ ಕಡೆ ಥೀಟಾ ಇದೆ ಅಂತ ಅನ್ಕೋಬೇಕು. ಟಿ ಅಲ್ಲ, ಥೀಟಾ ನೋಡಿ ಥೀಟಾ ಇರೋದು. ಇಲ್ಲಿ ಥೀಟಾ ಇದ್ದಾಗ ಇದನ್ನ ಏನ್ ಬರ್ಕೋಬೇಕು, dx by d theta ಅಂತ ಬರೀಬೇಕು. dx by d theta. ಈಗ ಹಿಂದಿನ ಪ್ರಾಬ್ಲಮ್ ಅಲ್ಲಿ t ಸ್ಕ್ವೇರ್ t ಇತ್ತು, ಅದಕ್ಕೆ ಏನ್ ಬರ್ದಿದ್ವಿ, dx by dt ಅಂತ ಬರ್ದಿದ್ವಿ. ಇಲ್ಲಿ ಏನಿದೆ, ಥೀಟಾ ಇದೆ, ಥೀಟಾ ಇದ್ದಾಗ dx by d theta. ಇದನ್ನ ಏನ್ ಮಾಡ್ಬೋದು, d by d theta ಅಂತ ಬರ್ದ್ಬಿಟ್ಟು a sin theta. ಸರಿನಾ. dx by d theta ಅಂತಂದ್ರೆ d by d theta a sin theta. ಈಗ ಏನ್ ಮಾಡ್ಬೇಕು, a ಆಚೆ ತಗೋಬೇಕು. a ಆಚೆ ತಗೊಂಡ್ರೆ d by d theta sin theta ಬರುತ್ತೆ. a ಯಾಕೆ ಆಚೆ ತಗೋಬೇಕು, a ಕಾನ್ಸ್ಟೆಂಟ್ ಅಲ್ವಾ, ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡುವಾಗ a ಕಾನ್ಸ್ಟೆಂಟ್ ಆಗ್ಬಿಡ್ತದೆ. ಈಗ a ಇಂಟು d by d theta sin theta ಅಂದ್ರೆ cos theta. ಈಗ d by dx sin x ಅಂದ್ರೆ cos x ಅಲ್ವಾ, d by d theta sin theta ಅಂದ್ರೆ cos theta. ನೋಡಿ ಈ ತರ. ಈಗ ನೆಕ್ಸ್ಟ್ ಇದನ್ನ ಡಿಫರೆನ್ಶಿಯೇಟ್ ಮಾಡೋಣ. y ಥೀಟಾ ಇದೆ ಅಲ್ವಾ, dy by d theta ಏನಾಯ್ತದೆ, d by d theta b cos theta. b ಆಚೆ ತಗೋಬೇಕಲ್ವಾ, b ಆಚೆ ತಗೊಳ್ಳಿ, b ಇಂಟು d by d theta cos theta. b ಇಂಟು d by d theta cos theta ಅಂದ್ರೆ ಮೈನಸ್ sin theta ಮೈನಸ್ b sin theta, ಮೈನಸ್ b sin theta. ನೋಡಿ dx by d theta ಕಂಡಿದ್ವಿ, dy by d theta ಕಂಡಿದ್ವಿ. ಈಗ dy by dx ಕಂಡಿಡಬೇಕಂದ್ರೆ ಏನು, dy by d theta ಡಿವೈಡೆಡ್ ಬೈ dx by d theta. ಈಗ dy by d theta ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಏನು dy by d theta ಅಂದ್ರೆ ಮೈನಸ್ b sin theta, dx by d theta ಅಂದ್ರೆ a cos theta. ನೋಡಿ ನಿಮ್ಗೆ ಆನ್ಸರ್ ಇದು, ಆನ್ಸರ್ ಇದಲ್ಲ. ಈಗ ಮೈನಸ್ b by a ಹಂಗೆ ಇರ್ತದೆ, ಮೈನಸ್ b by a ಹಂಗೆ ಇರುತ್ತೆ. sin theta by cos theta ಅಂದ್ರೆ tan theta, sin theta by cos theta ಅಂದ್ರೆ tan theta, cos theta by sin theta ಅಂದ್ರೆ ಬಂದ್ರೆ cot theta. ನೋಡಿ ಇದು ಈ ತರ ಕೊಡ್ತಾರೆ ನಿಮ್ಗೆ ಆನ್ಸರ್, tan theta. ಒಂದೊಂದ್ಸರಿ ಇದೇ ಪ್ರಶ್ನೆ ಏನ್ ಮಾಡ್ತಾರೆ, ಇದೇ ಪ್ರಶ್ನೆನ ಹಿಂಗ್ ಕೊಟ್ಬಿಡ್ತಾರೆ. ಇಫ್ x a sin theta, y b cos theta, find dy by dx at theta pi by 4 ಅಂದ್ಬಿಡ್ತಾರೆ. ಅಥವಾ theta 45 ಡಿಗ್ರಿ. pi by 4 ಅಂದ್ರೂ ಒಂದೇ, 45 ಡಿಗ್ರಿ ಅಂದ್ರೂ ಒಂದೇ. ನೋಡಿ ಇಲ್ಲಿ ತನಕ ಸೇಮ್. ಆ ಥರ ಏನಾರು ಕೊಟ್ಟಿದ್ರೆ ಇಷ್ಟು ಮಾಡ್ಕೋಬೇಕು. ಇದಾದ್ಮೇಲೆ ಏನ್ ಮಾಡಬೇಕು, ಥೀಟಾ ಜಾಗಕ್ಕೆ pi by 4 ಅಥವಾ 45 ಡಿಗ್ರಿ ಹಾಕ್ಬೇಕು. ಈಗ dy by dx at theta pi by 4 ಅಂದ್ರೆ ಮೈನಸ್ b by a tan pi by 4. tan pi by 4 ಅಂದ್ರೆ tan 45, tan 45 ಅಂದ್ರೆ 1 ಮೈನಸ್ b by a ಇಂಟು 1 ಮೈನಸ್ b by a ಬರುತ್ತೆ. ಈ ತರ ನಿಮಗೆಲ್ಲ ಹಿಂಗೆ ಕೊಡೋದು. ಥೀಟಾ ಕೊಟ್ಬಿಡ್ತಾರೆ, ಥೀಟಾ pi by 4 ಕೊಡೋದು ನಿಮಗೆ. ಈ ತರ ಲೆಕ್ಕದಲ್ಲಿ ಥೀಟಾ pi by 4 ಕೊಡೋದು. ಇಲ್ಲಿ ನಿಮ್ಗೆ ಯಾವಾಗಲೂ ಇಲ್ಲ ಸೈನ್ ಥೀಟಾ ಬರುತ್ತೆ, ಇಲ್ಲ ಟ್ಯಾನ್ ಥೀಟಾ ಬರುತ್ತೆ, ಇಲ್ಲ ಕಾಟ್ ಥೀಟಾ ಬರುತ್ತೆ. ಜಾಸ್ತಿ ಕೇಸಸ್ ಅಲ್ಲಿ ನೀವು ಟ್ಯಾನ್ 45 ಅಂದ್ರೂ ಒಂದೇ, ಕಾಟ್ 45 ಅಂದ್ರೂ ಒಂದೇ. ಇಲ್ಲಿ ಏನ್ ಬಂದಿರ್ತದೆ ಅದೇ ಆನ್ಸರ್, ಮೈನಸ್ b by a ಅಥವಾ a by b ಏನೋ ಬಂದಿರ್ತದೆ. ಈ ಕಡೆ ಏನ್ ಬಂದಿರ್ತದೆ ಅದೇ ಆನ್ಸರ್. ಯಾಕಂದ್ರೆ ಇಂಟು 1 ಅಂದ್ರೆ ಅಷ್ಟೇ ಬರುತ್ತಲ್ಲ. ಆಯ್ತಾ. ನೋಡಿ ಇದೇ ಪ್ರಶ್ನೆ ಏನ್ ಮಾಡ್ಬಿಡ್ತಾರೆ, ಇದೇ ಪ್ರಶ್ನೆನ ಹಿಂಗ್ ಕೊಟ್ಬಿಡ್ತಾರೆ, ಕ್ಯೂಬ್ ಅಥವಾ ಸ್ಕ್ವೇರ್. ಇಫ್ x a sin cube theta and y b cos cube theta,
ಫೈನ್ dy by dx at theta is equal to pi by 4 ಕೇಳೋದು ಆಯ್ತಾ, ಅಥವಾ ಬರೀ dy by dx ಕಂಡುಹಿಡಿರಿ ಅಂತಾರೆ. ಇಲ್ಲಿ ಬಿಡಿ at theta is equal to pi by 4 ತಗೊಳ್ಳೋಣ. ನೋಡಿ ಈ x is equal to a sin cube theta ಅಲ್ವಾ. ಈಗ ನಿಮಗೆ ಈ sin square theta sin cube theta ಆ ಥರ ಎಲ್ಲ ಬಂದಾಗ ಡಿಫ್ರೆನ್ಶಿಯೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. sin square theta ಬಂದಾಗ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು, sin cube theta ಬಂದಾಗ ಹೆಂಗೆ ಮಾಡಬೇಕು, sin to the power 4, ಅದೇ ಥರ cos square cos cube cos to the power 4, tan square ಅವೆಲ್ಲ ಲೆಕ್ಕ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಮೋಸ್ಟ್ಲಿ ಡಿಫ್ರೆನ್ಸಿಯೇಷನ್ ಪಾರ್ಟ್ 2 ನಲ್ಲಿ ಇದೆ ನೋಡಿ. ಅದು sin square ಬಂದಾಗ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು, sin cube ಬಂದಾಗ ಹೆಂಗೆ ಅಂತ ಅದನ್ನ ಇಲ್ಲಿ ಯೂಸ್ ಮಾಡ್ಕೋಬೇಕು. ನೋಡಿ ಇದು a sin cube theta ಆಯ್ತದೆ. a ಆಚೆ ತಗೋಬಹುದು, ಆಚೆ ತಗೊಂಡು d by d theta ಇದನ್ನ sin theta whole cube ಅಂತ ಬರ್ಕೋಬೇಕು ಅಲ್ವಾ. sin cube theta ಬರ್ಕೊಂಡು ಆಮೇಲೆ ಬರೀಬೇಕು, ಸುಮ್ಮನೆ ಸ್ಟೆಪ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಇಲ್ಲೇನೆ ಡೈರೆಕ್ಟ್ ಆಗಿ ನೋಡಿ a ಆಚೆ ತಗೊಂಡೆ. ಯಾಕೆ ಆಚೆ ತಗೊಂಡೆ ಅಂದ್ರೆ a ಕಾನ್ಸ್ಟೆಂಟ್, sin theta whole cube ಅಲ್ವಾ. ಈಗ a ಇಂಟು d by d theta sin theta whole cube ಅಂದ್ರೆ ಇದು x ಕ್ಯೂಬ್ ಅಂತ ಲೆಕ್ಕ ಅಲ್ವಾ. x ಕ್ಯೂಬ್ ಅಂತ ಇದ್ರೆ ಏನ್ ಮಾಡ್ತೀವಿ, 3 into x to the power 3 minus 1 ಅಂತ ಬರೀತೀವಿ. ಅದೇ ತರ ಇದಕ್ಕೆ ಏನ್ ಬರೀಬೇಕು, sin theta 3 into ನೋಡಿ a into 3 into sin theta to the power 3 minus 1 ಬರ್ಬಿಟ್ಟು d by d theta sin theta ಅಂತ ಬರೀಬೇಕು. ನೋಡಿ ಈ ತರ a into 3 into sin theta to the power 3 minus 1 d by d theta sin theta. ನೋಡಿ 3a ಇದು sin theta to the power 2 d by d theta sin theta ಅಂದ್ರೆ cos theta, ಸರಿನಾ. ಅಥವಾ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 3a sin square theta into cos theta ಎಷ್ಟು ಬರುತ್ತೆ. sin theta whole square ಅಂದ್ರೆ ಒಂದೇ, sin square theta ಅಂದ್ರೆ ಒಂದೇ. ನೋಡಿ x is equal to a sin cube theta ಅಂತ ಬಂದ್ರೆ dx by d theta ಎಷ್ಟು ಬರುತ್ತೆ. ಅದೇ ತರ dy by d theta ಗೆ ನೋಡಿ ಈ ತರ ಬರೀಬಹುದು ಅಲ್ವಾ. y is equal to b cos cube theta, dy by d theta is equal to d by d theta b cos cube theta, b ಆಚೆ ತಗೊಂಡ್ರೆ d by d theta cos theta whole cube. ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕಂದ್ರೆ 3 into cos theta to the power 3 minus 1 into d by d theta cos theta, 3b cos theta to the power 2 into d by d theta cos theta ಅಂದ್ರೆ minus sin theta, ಅಥವಾ ಮೈನಸ್ ಫಸ್ಟ್ ಬರ್ಕೊಂಡ್ರೆ minus 3b cos square theta into sin theta. ನೋಡಿ ಈ ತರ ಇದೇನಿದು dy by d theta, ಇದೇನಿದು dx by d theta. dy by dx is equal to dy by d theta divided by ಇದೇ ಫಾರ್ಮುಲಾ, ಎಲ್ಲದಕ್ಕೂ ಇದೇ ಫಾರ್ಮುಲಾ. ಥೀಟಾ ಇದ್ರೆ t ಇದ್ರೆ dy by dt by dx by dt ಬರುತ್ತೆ. ಈಗ dy by d theta ಅಂದ್ರೆ ಏನಪ್ಪ ಬಂತು, dy by d theta ಅಂದ್ರೆ minus 3b cos square theta sin theta whole divided by ಇದೇನು 3a sin square theta cos theta. ನೋಡಿ 3 ಕ್ಯಾನ್ಸಲ್, 1 cos theta 1 cos theta 1 sin theta 1 sin theta ಕ್ಯಾನ್ಸಲ್, minus b by a. ಈ ಮೇಲೆ ನ್ಯೂಮರೇಟರ್ ನಲ್ಲಿ cos theta ಉಳ್ಕತ್ ನೋಡಿ, 1 cos theta ಉಳ್ಕತ್ತು, cos theta ಡಿನಾಮಿನೇಟರ್ ನಲ್ಲಿ sin theta, cos theta by sin theta ಅಂದ್ರೆ cot theta, minus b by a cot theta ಬರುತ್ತೆ. ಇದು dy by dx ಕೇಳಿದ್ರೆ ಇಷ್ಟೇ. dy by dx at theta is equal to pi by 4 ಕೇಳಿದ್ರೆ theta ಗೆ pi by 4 ಹಾಕೊಳ್ಳಿ, minus b by a into cot pi by 4, cot pi by 4 ಅಂದ್ರೆ 1, ಆನ್ಸರ್ minus b by a ನೇ ಬರುತ್ತೆ. ನೋಡಿ ಈ ತರ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಹಿಂಗ್ ಮಾಡ್ಬೇಕು. ಈಗ ಕೇಳ್ತಾರೆ ಇಂಪಾರ್ಟೆಂಟ್, sin theta cos theta ಅದೇ ಕೇಳೋದು, ಸರಿನಾ. ನೋಡಿ ನಾನು ಮಾಡ್ತಾ ಇರೋ ಲೆಕ್ಕ ಎಲ್ಲ ತುಂಬಾ ಇಂಪಾರ್ಟೆಂಟ್. ಬರೀ ನೀವು ಈ ಲೆಕ್ಕಗಳು ನೋಡ್ಕೊಂಡ್ರೆ ಸಾಕು, ಬೇರೆ ಲೆಕ್ಕ ಕೊಟ್ಟರು ಆನ್ಸರ್ ಹೇಳ್ಬಿಡ್ಬೋದು, ನೀವು ಆನ್ಸರ್ ಕಂಡು ಹಿಡ್ಕೋಬಹುದು. ಆ ಥರ ಇರ್ತವೆ, ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ನೋಡಿ ಪ್ಯಾರಾಮೆಟ್ರಿಕ್ ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಪ್ಯಾರಾಮೆಟ್ರಿಕ್ ಅಲ್ಲಿ ನೋಡಿ ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಏನಪ್ಪಾ ಅಂತಂದ್ರೆ ಇನ್ವರ್ಸ್. ಈಗ ಫಾರ್ಮುಲಾ ಬರೀತೀನಿ ನೋಡಿ, ಡಿ ಬೈ ಡಿ ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್ 1 by square root of 1 minus x. ಇವೆಲ್ಲ ನೆನಪಿಟ್ಕೋಬೇಕಿನ್ನ ಯೂಸ್ ಆಯ್ತವೆ. ಡಿ ಬೈ ಡಿ ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂದ್ರೆ 1 by square root of 1 minus x square.
ಡಿ ಬೈ ಡಿ ಎಕ್ಸ್ ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಬೈ ಡಿ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ 1 by 1 plus x square d by dx cot inverse x minus 1 by 1 plus x square d by dx secant inverse x 1 by x root of x square minus 1 d by dx cosecant inverse x minus 1 by x root of x square minus 1 ನೋಡಿ ಈ ಥರ ನೋಡಿ. ಇದರಲ್ಲಿ ನೀವು ಬರೀ 3 ನೆನಪಿಟ್ಕೊಂಡ್ರೆ ಸಾಕು. ನೋಡಿ ಟಿಕ್ ಮಾಡ್ತೀನಲ್ವಾ, ಸೈನ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಎಕ್ಸ್. ಇನ್ನು 3ಕ್ಕೆ ಏನಪ್ಪ ಅಂದರೆ ಮೈನಸ್ ಬರ್ತದೆ. ನೋಡಿ ಸೈನ್ದು ಏನಿದೆಯೋ ಮೈನಸ್ ಮಾಡ್ಕೊಂಡ್ರೆ ಕಾಸ್ ಬರುತ್ತೆ. ನೋಡಿ ಸೈನ್ ಇನ್ವರ್ಸ್ಗೆ ಏನಪ್ಪ 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಕಾಸ್ಗೆ ಮೈನಸ್ 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಟ್ಯಾನ್ಗೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಕಾಟ್ಗೆ ಏನಾಯ್ತದೆ ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಸೀಕೆಂಟ್ಗೆ 1 ಬೈ ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1, ಕೋಸಿಕೆಂಟ್ಗೆ ಸೇಮ್ ಇದೆ ಮೈನಸ್ ಬರುತ್ತೆ. ಈ ಕಾಸು ಕಾಟು ಕೋಸಿಕೆಂಟ್ ಆ 3ಕ್ಕೆ ಸಿ ಇಂದ ಯಾವ್ದು ಸ್ಟಾರ್ಟ್ ಆಯ್ತವ, ಸಿ ಇಂದ ಸ್ಟಾರ್ಟ್ ಆಗೋದು ಅಂದರೆ ಕಾಸ್ ಕಾಟ್ ಕೋಸಿಕೆಂಟ್, ಅವಕ್ಕೆ ಮೈನಸ್ ಬರುತ್ತೆ. ಅರ್ಥ ಆಮೇಲೆ ಯಾವ್ದ್ರದ್ದು ಮೈನಸ್ ಬರುತ್ತೆ ನೋಡ್ಕೋಬೇಕು. ಈ ಆಮೇಲೆ ನೀವು ಟ್ಯಾನ್ ತಗೊಂಡೋಗಿ ಕಾಟ್ಗೆ, ಕಾಟ್ ತಗೊಂಡೋಗಿ ಸೈನ್ಗೆ ಹಂಗೆ ಹಾಕಂಗಿಲ್ಲ. ಸೈನ್ಗೆ ಕಾಸ್ ನೆನ್ಪಿಟ್ಕೊಳ್ಳಿ, ಟ್ಯಾನ್ಗೆ ಕಾಟ್, ಸೀಕೆಂಟ್ಗೆ ಕೋಸಿಕೆಂಟ್. ಸೈನ್ಗೇನೋ ಕಾಸ್, ಕಾಸ್ ಟ್ಯಾನ್ಗೆ ಕಾಟ್, ಸೀಕೆಂಟ್ಗೆ ಕೋಸಿಕೆಂಟ್. ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ ಮೈನಸ್ 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಕಾಟ್ ಇನ್ವರ್ಸ್ ಎಕ್ಸ್ ಅಂದರೆ ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂದರೆ 1 ಬೈ ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1, ಕೋಸಿಕೆಂಟ್ ಅಂದರೆ ಮೈನಸ್ 1 ಬೈ ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಈಗ ಇದ್ರ ಮೇಲೆ ಸುಮ್ಮನೆ ಸಿಂಪಲ್ ಆಗಿ ಒಂದೆರಡು ಪ್ರಾಬ್ಲಮ್ ಮಾಡಿಸ್ತೀನಿ ನೋಡಿ. ಡಿಫರೆನ್ಶಿಯೇಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇತ್ತು ಅಂದರೆ ಡಿಫರೆನ್ಶಿಯೇಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಈ ಥರ ಬಂದಾಗ y ಈಸ್ ಈಕ್ವಲ್ ಟು ಈ ಥರ ಬರ್ತದೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಆಯ್ತಾ? ಈಗ ನೋಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಇದಿಷ್ಟು 1 ಅನ್ಕೊಬಿಡಿ, ಇಷ್ಟು 1 ಇದಿಷ್ಟು 1 ಅನ್ಕೊಳ್ಳಿ. ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಆಯಿತು. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಷ್ಟು ಸೇರಿ 1 ತಗೋಬೋದು, ಇನ್ನೊಂದು ಟ್ಯಾನ್ ಇನ್ವರ್ಸ್ ಎಕ್ಸ್. ಈಗ ಡಿ ವೈ ಬೈ ಡಿ ಎಕ್ಸ್ ಇದು ಈ ಥರ ಬಂದಾಗ ಏನು ಮಾಡಬೇಕು, ಪ್ರಾಡಕ್ಟ್ ರೂಲ್ ಹಾಕಬೇಕು. ಪ್ರಾಡಕ್ಟ್ ರೂಲ್ ಅಂದರೆ ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೋಬೇಕು ಇಂಟು ಡಿ ಬೈ ಡಿ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಹಂಗೆ ಬರ್ಕೊಳ್ಳಿ ಡಿ ಬೈ ಡಿ ಎಕ್ಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸರಿನಾ? ಈಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಬೈ ಡಿ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದ್ರೆ ಏನಪ್ಪ ನೋಡಿ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಹಂಗೆ ಬರ್ಕೊಳ್ಳಿ. ಇದನ್ನ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಡಿ ಬೈ ಡಿ ಎಕ್ಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ನೋಡಿ 2 ಟರ್ಮ್ ಐತಿ ಅಲ್ವಾ, ಇದಕ್ಕೊಂದ್ಸರಿ ಮಾಡ್ಕೋಬೇಕು. ಡಿ ಬೈ ಡಿ ಎಕ್ಸ್ 1 ಪ್ಲಸ್ ಹಾಕ್ಬಿಟ್ಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು. ನೋಡಿ ಇದಕ್ಕೆ ಈ ಥರ ಒಂದು ಬ್ರ್ಯಾಕೆಟ್ ಹಾಕ್ಬಿಡ್ತೀನಿ, ಡಿ ಬೈ ಡಿ ಎಕ್ಸ್ 1 ಪ್ಲಸ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್. ಈಗ ನೋಡಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ 1 ಬರುತ್ತೆ, 1 ಇಂಟು 1 1 ಬರುತ್ತೆ ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿ ಬೈ ಡಿ ಎಕ್ಸ್ 1 ಅಂದರೆ 0, ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಟು ದಿ ಪವರ್ 2 ಮೈನಸ್ 1 ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು 2x ಟು ದಿ ಪವರ್ 2 ಮೈನಸ್ 1 ಅಂದರೆ 2x ಬರುತ್ತೆ. 1 ಪ್ಲಸ್ ನೋಡಿ ಇದನ್ನ ಏನು ಮಾಡ್ತಾರೆ 2x ಇಲ್ಲಿ ಬರೀತಾರೆ, ಈ ಕಡೆ ಬರೀಬೇಕು ಯಾವಾಗಲೂ, ಇದ್ರ ಜೊತೆ ಮಲ್ಟಿಪ್ಲೈ ಮಾಡೋಂಗಿಲ್ಲ, 2x ಈ ಕಡೆ ಬರೀಬೇಕು. ಹೆಂಗೆ ಬರೀಬೋದು 2x ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್. ನೋಡಿ ಈ ಥರ ಇನ್ವರ್ಸ್ ಏನಾರ ಬಂದರೆ ಈ ಫಾರ್ಮುಲಾಗಳು ನೆನ್ಪಿಟ್ಕೋಬೇಕು ನೀವು. ಇನ್ವರ್ಸ್ಗೆ ಯೂಸ್ ಆಯ್ತದೆ. ಇನ್ವರ್ಸ್ ಮೇಲೆ ಒಂದು ಪ್ರಶ್ನೆ ಇರ್ತದೆ. ಯಾವ ಪ್ರಶ್ನೆ ಅಂದರೆ ಇನ್ನು ಮುಂದೆ ಬರುತ್ತೆ, ಡಬಲ್ ಡಿಫ್ರೆನ್ಸಿಯೇಷನಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ ಇನ್ವರ್ಸಲ್ಲಿ, ಅದು ಹೇಳ್ಕೊಡ್ತೀನಿ. ಇದಿಷ್ಟು ಫಾರ್ಮುಲಾ ಕಲ್ತ್ಕೋಬೇಕು ನೀವು. ಡಿ ಬೈ ಡಿ ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ 1 ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಡಿ ಬೈ ಡಿ ಎಕ್ಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ ಮೈನಸ್ 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಡಿ ಬೈ ಡಿ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಡಿ ಬೈ ಡಿ ಎಕ್ಸ್ ಕಾಟ್ ಇನ್ವರ್ಸ್ ಎಕ್ಸ್ ಅಂದರೆ ಬರೀ ನೀವು 3 ನೆನ್ಪಿಟ್ಕೊಂಡ್ರೆ ಸಾಕು. 3 ಯಾವುದು ಸೈನು ಟ್ಯಾನು ಸೀಕೆಂಟು
ಕಾಸು ಕಾಟು ಕೊಸಿಕೆಂಟ್ ಬರೀಬೋದು, ಏನು ಮೈನಸ್ ಹಾಕೋದು ಅಷ್ಟೇ. ಬೇರೆ ಲೆಕ್ಕಗಳು ಬಂದರೆ ಈ ಟೈಪಲ್ಲಿ ಏನು ಮಾಡ್ಕೋಬೋದು ನೀವು. ಈ ಥರ ಪ್ರಾಡಕ್ಟ್ಗಳು ಹಾಕೋಬೇಕು, ಹಿಂಗೆ ಬಂದರೆ ನೆನ್ಪಿಟ್ಕೊಳ್ಳಿ, ಸರಿನಾ? ನೋಡಿ, ಈಗ ನಿಮಗೆ ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಇಫ್ x square plus y square is equal to a square, find dy by dx. ಹಿಂಗೆ ಕೊಟ್ಬಿಡ್ತಾರೆ ನೋಡಿ. ಹಿಂಗೆ ಕೊಟ್ಬಿಟ್ರೆ ಈಗ ನಿಮಗೆ, ಈಗ ನಾನು ಇಲ್ಲಿ ತನಕ ಮಾಡಿರೋದ್ರಲ್ಲಿ ಒಂದು ಟೈಪ್ ಹಿಂಗಿತ್ತು. ಹೆಂಗಪ್ಪ ಅಂದರೆ y is equal to ಏನೋ ಕೊಡ್ತಾ ಇದ್ರು, ಡೈರೆಕ್ಟಾಗಿ dy by dx ಕಂಡುಹಿಡಿತಾ ಇದ್ವಿ, ಅದು ಒಂದು ಟೈಪು. ಇನ್ನೊಂದು ಹಿಂಗಿತ್ತು, x is equal to at square, y is equal to 2at ಅಲ್ವಾ, ಈ ಥರದ್ದು ಒಂದಿತ್ತು. ಇನ್ನೊಂದೇನು, ಇನ್ನೊಂದು ಬಿಡಿ, ಲಾಗ್ದು ಇದಕ್ಕೆ ಬರುತ್ತೆ y is equal to. ಆದರೆ ನೋಡಿ, ಇದಕ್ಕೆ ಇದೊಂದು ಟೈಪ್ ಅಲ್ಲ, ಇದಕ್ಕೆ ಪ್ಯಾರಾಮೆಟ್ರಿಕ್ ಅಂತಾರೆ, ಇದಕ್ಕೆ ಎಕ್ಸ್ಪ್ಲಿಸಿಟ್ ಅಂತಾರೆ, ಆಯ್ತಾ? ಬಟ್ ಈ ಟೈಪಲ್ಲಿ ಏನಪ್ಪಾ ಅಂದ್ರೆ ನೋಡಿ, y is equal to ಅಂತ ಇಲ್ಲ ನೋಡಿ. y is equal to ಇದೆಯಾ? ಇಲ್ಲ. y ಇಲ್ಲೆಲ್ಲ ಮಧ್ಯ ಇದೆ, ಇದಕ್ಕೆ ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರೀತಾರೆ. y is equal to ಹಿಂಗಿದ್ರೆ ಇದಕ್ಕೆ ಎಕ್ಸ್ಪ್ಲಿಸಿಟ್ ಅಂತ ಕರೆಯೋದು. y is equal to ಸಮ್ ಏನೋ ಇದ್ರೆ y ಎಲ್ಲ ಒಂದ್ ಕಡೆ ಜೊತೆಗಿದ್ರೆ ಅದ್ರ ಜೊತೆ ಬೇರೆ ಏನೇನಾರು ಇದ್ರೆ ಅದಕ್ಕೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರೀತಾರೆ. ನಿಮ್ ಮ್ಯಾಥ್ಸ್ ಅಲ್ಲಿ ಹಂಗಂದ್ರೆ ಏನು ಹಿಂಗಂದ್ರೆ ಏನು ಅವೆಲ್ಲ ಇಂಪಾರ್ಟೆಂಟ್ ಇಲ್ಲ. ಹಿಂಗ್ ಕೊಟ್ಟಾಗ ಲೆಕ್ಕ ಹೆಂಗ್ ಮಾಡೋದು ಅದು ಇಂಪಾರ್ಟೆಂಟ್ ಕಲ್ತ್ಕೋಬೇಕು. ನೋಡಿ, ಈ ಟೈಪಲ್ಲಿ ಇನ್ನೊಂದು ಈ ತರ ಬಂದ್ಬಿಡ್ತದೆ, x cube plus y cube is equal to a cube, x square plus 2xy plus y square is equal to 3. ನೋಡಿ, ಈ ಲೆಕ್ಕ ಮೂರು ಲೆಕ್ಕದಲ್ಲೂ y ಇದೆ. y ಎಲ್ಲಿದೆ? y is equal to ಅಂತ ಇಲ್ಲ, y ಇಲ್ಲೆಲ್ಲ ಮಧ್ಯ ಆಯ್ತು ನೋಡಿ, ಇಲ್ಲಿದೆ y ಕ್ಯೂಬ್, ಇಲ್ಲೊಂದು y ಇದೆ, ಇಲ್ಲೊಂದು. ಈ ತರ ಬಂದ್ರೆ ಇದಕ್ಕೆ ಇಂಪ್ಲಿಸಿಟ್ ಫಂಕ್ಷನ್ಸ್. ಈ ಟೈಪ್ ಒಂದು ಲೆಕ್ಕ ಇದೆ. ಈ ಟೈಪ್ ಬಂದಾಗ ಹೆಂಗ್ ಮಾಡೋದು ಗೊತ್ತಿರ್ಬೇಕು ನಿಮಗೆ, ಸರಿನಾ? ನೋಡಿ, ಈ ತರದ್ ಬಂದಾಗ ನೀವು ಲೆಕ್ಕ ಮಾಡಬೇಕು ಅಂದ್ರೆ ಈ ತರ ಲೆಕ್ಕ ಇವೆಲ್ಲ ಒಂದೇ ಟೈಪ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ. ಇದು ಬಂದು ಈ ಲೆಕ್ಕ ಮಾಡ್ಬೇಕಂದ್ರೆ ನಿಮಗೆ ಇದಿಷ್ಟು ಗೊತ್ತಿರ್ಬೇಕು. ಈಗ ಹೇಳ್ಕೊಡ್ತೀನಿ ನೋಡಿ. dy by dx y ಅಂತ ಬಂದ್ರೆ ನೆನ್ಪಿಟ್ಕೊಳ್ಳಿ dy by dx, ಆಯ್ತಾ? dy by dx y ಅಂದ್ರೆ dy by dx. dy by dx x ಅಲ್ಲ, ನೆನ್ಪಿಟ್ಕೊಳ್ಳಿ dy by dx y. ಅದೇ ತರ dy by dx y ಸ್ಕ್ವೇರ್ ಬಂತು, 2y dy by dx ನೆನ್ಪಿಟ್ಕೊಳ್ಳಿ. dy by dx y ಸ್ಕ್ವೇರ್ ಅಂದ್ರೆ 2y dy by dx. dy by dx y ಕ್ಯೂಬ್ 3y ಸ್ಕ್ವೇರ್ dy by dx. ಅದೇ ತರ ಏನಾರ ಬರಲಿ ನೋಡಿ, y ಸ್ಕ್ವೇರ್ಗೆ 2y ಮಾಡ್ಕೋಬೇಕಲ್ವಾ, y ಕ್ಯೂಬ್ಗೆ 3y ನ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ಇಂಟು dy by dx ಹಾಕೋದಷ್ಟೇನೆ. ಈಗ ನೋಡಿ, y ಗೆ ಬರೀ dy by dx, y ಸ್ಕ್ವೇರ್ ಬಂದ್ರೆ 2y dy by dx, y ಕ್ಯೂಬ್ ಬಂದ್ರೆ 3y ಸ್ಕ್ವೇರ್ dy by dx, y ಟು ದಿ ಪವರ್ 4 ಬಂದ್ರೆ 4y ಕ್ಯೂಬ್, y ಅಂತ ಬಂದ್ರೆ y ಸ್ಕ್ವೇರ್ y ಸ್ಕ್ವೇರ್ y ಕ್ಯೂಬ್, y ಟು ದಿ ಪವರ್ 4 ಬಂದ್ರೆ ಈಗ ನೆನ್ಪಿಟ್ಕೋಬೇಕು ನೀವು, ಸರಿನಾ? dy by dx log y ಅಂತ ಬಂದ್ರೆ ಇದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. dy by dx log y ಅಂತ ಬಂದ್ರೆ ಏನು, 1 by y dy by dx. ಇವಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅದು ಏನು ಬರಲ್ಲ ನಿಮ್ಗೆ ಇದರಲ್ಲಿ, ಇದೇನು 4 ಬರಲ್ಲ. y ಸ್ಕ್ವೇರ್ y ಕ್ಯೂಬ್ ಮೂರು ನೆನ್ಪಿಟ್ಕೊಂಡ್ರೆ ಸಾಕು. dy by dx y ಅಂದ್ರೆ ನೆನ್ಪಿಟ್ಕೊಳ್ಳಿ dy by dx. dy by dx y ಸ್ಕ್ವೇರ್ ಅಂದ್ರೆ 2y dy by dx. dy by dx y ಕ್ಯೂಬ್ ಅಂದ್ರೆ 3y ಸ್ಕ್ವೇರ್ dy by dx. ಈಗ ಈ ಲೆಕ್ಕ ತಗೊಳ್ಳೋಣ ನೋಡಿ. ಹಿಂಗಿದೆ ಅಲ್ವಾ, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್. ನೋಡಿ, ಈ ತರ ಬಂದಾಗ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಎಲ್ಲಕ್ಕೂ dy by dx ಅಂತ ಬರೀರಿ. dy by dx x ಸ್ಕ್ವೇರ್ ಪ್ಲಸ್ dy by dx y ಸ್ಕ್ವೇರ್ ಇಸ್ ಈಕ್ವಲ್ ಟು dy by dx a ಸ್ಕ್ವೇರ್. ನೋಡಿ, ಈ ಸ್ಟೆಪ್ ಅಲ್ಲಿ ಏನ್ ಮಾಡಿದೀನಿ, ಮೂರು ಟರ್ಮ್ ಇತ್ತು, ಮೂರು ಟರ್ಮ್ dy by dx dy by dx dy by dx, ಮಧ್ಯೆ ಪ್ಲಸ್ ಇತ್ತು, ಪ್ಲಸ್ ಹಾಕಿದ್ನಿ, ಈಕ್ವಲ್ಸ್ ಇತ್ತು, ಈಕ್ವಲ್ಸ್ ಹಾಕಿದ್ನಿ. ಈಗ dy by dx x ಸ್ಕ್ವೇರ್ ಅಂದ್ರೆ ಏನು, ಫಾರ್ಮುಲಾ 2x ಟು ದಿ ಪವರ್ 2 ಮೈನಸ್ 1. dy by dx x ಸ್ಕ್ವೇರ್ ನೋಡ್ಕೊಳ್ಳಿ, y ಸ್ಕ್ವೇರ್ ಅಲ್ಲ ನೋಡ್ಕೋಬೇಕು. x ಸ್ಕ್ವೇರ್ ಇದ್ದಾಗ ಮಾಮೂಲಿ ಫಾರ್ಮುಲಾ ಹಾಕ್ಬೇಕು. dy by dx y ಸ್ಕ್ವೇರ್ ಬಂದ್ಬಿಡ್ತು. y ಸ್ಕ್ವೇರ್ ಬಂದ್ರೆ ಏನ್ ಮಾಡ್ಬೇಕು, 2y dy by dx.
ಡಿ ಬೈ ಡಿ ಎಕ್ಸ್ ಎ ಸ್ಕ್ವೇರ್ ಅಂದರೆ ಎ ಅಂದರೆ ಕಾನ್ಸ್ಟೆಂಟ್, ಎ ಸ್ಕ್ವೇರ್ ಅಂದರೂ ಕಾನ್ಸ್ಟೆಂಟ್, ಡಿ ಬೈ ಡಿ ಎಕ್ಸ್ ಎ ಸ್ಕ್ವೇರ್ ಅಂದರೆ 0. ಈಗ 2x ಟು ದಿ ಪವರ್ 2 - 1 ಅಂದರೆ 1 ಬರುತ್ತೆ, 1 ಬರೆದ್ರೆ ಬರೀಬೋದು, ಇಲ್ಲ ಅಂದ್ರೆ ಇಲ್ಲ. ಈಗ ನೋಡಿ ಇಷ್ಟು ಬಂತು. ಡಿ ವೈ ಬೈ ಡಿ ಎಕ್ಸ್ ಐತಲ್ಲ, ಅದನ್ನ ಇಲ್ಲೇ ಇಟ್ಕೊಳ್ಳಿ, ಇದನ್ನ ಈ ಕಡೆ ಕಳ್ಸೋಣ. ಅವಾಗ ಏನಾಯ್ತದೆ, 2y ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು -2x ಬಂದಾಗ 2x ಈ ಕಡೆ ಬಂದರೆ -2x. ಈಗ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಇಂಟು ಇದೆ, ಇದನ್ನ ಈ ಕಡೆ ತಗೊಬಂದ್ರೆ ಡಿವೈಡ್ ಮಾಡ್ಕೋಬೇಕು ಅಲ್ವಾ, ಯಾಕಂದ್ರೆ ಈಗ 3x ಇಸ್ ಈಕ್ವಲ್ ಟು 4 ಅಂದರೆ x ಇಸ್ ಈಕ್ವಲ್ ಟು 4/3 ಮಾಡ್ಕೋತೀವಲ್ವಾ, ಅದಕ್ಕೆ 2y ನ ಈ ಕಡೆ ತಗೋಬೇಕು. -2x ಡಿವೈಡೆಡ್ ಬೈ 2y ಬರುತ್ತೆ. 2 ಕ್ಯಾನ್ಸಲ್, -x/y. ನೋಡಿ, if x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಅಂತ ಕೊಟ್ರೆ, ಇದ್ರದ್ದು ಡಿಫರೆನ್ಶಿಯೇಟ್ ಮಾಡಿದ್ರೆ -x/y ಬರುತ್ತೆ. ನೋಡಿ, ಇವೆಲ್ಲ ಕೇಳೋಂಥ ಪ್ರಶ್ನೆಗಳ ಇವು, ಹಿಂಗೆ ಕೇಳ್ಬಿಡ್ತಾರೆ. x ಸ್ಕ್ವೇರ್ ಪ್ಲಸ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಡಿ ವೈ ಬೈ ಡಿ ಎಕ್ಸ್, -x/y ನೆನ್ಪಿಟ್ಕೊಬಿಟ್ಟಿದ್ರೆ ಈಸಿ. ಇಲ್ಲ ಅಂದರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಈಗ ನಾನೇನು ಮಾಡ್ತೀನಿ, ಇದೇ ಲೆಕ್ಕಕ್ಕೆ ಹಿಂಗೆ ಮಾಡ್ಕೊತೀನಿ, x³ y³ a³ ಏನಾಯ್ತದೆ, x³ ಇದು ಕ್ಯೂಬ್ ಆಯ್ತದೆ. ಏನಾದರೂ ಬರಲಿ, ಇದೇ ಪ್ರೊಸೀಜರ್ ನೋಡಿ. ಇದಕ್ಕೆ ಏನಾಯ್ತದೆ, 3x ಟು ದಿ ಪವರ್ 3 - 1 y³ ಡಿ ಬೈ ಡಿ ಎಕ್ಸ್, y³ ಏನೋ 3y² dy ಬೈ ಡಿ ಎಕ್ಸ್. ನೋಡಿ, ಡಿ ಬೈ ಡಿ ಎಕ್ಸ್ y³ ಅಂದರೆ 3y² dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಈ ಕಡೆ 0. ಇದು 3x² 3y² dy ಬೈ ಡಿ ಎಕ್ಸ್ ಏನಾಯ್ತು, ಇದು 3y² dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇದು ಈ ಕಡೆ ಬಂದರೆ -3x². dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತದೆ, -3x² ಡಿವೈಡೆಡ್ ಬೈ 3y². 3 ಕ್ಯಾನ್ಸಲ್, -x²/y². -x/y ನೆನ್ಪಿಟ್ಕೊಬಿಡಿ. x² ಪ್ಲಸ್ y² ಇಸ್ ಈಕ್ವಲ್ ಟು a² ಇದ್ರೆ -x/y. x³ ಬಂದಾಗ ಸ್ಕ್ವೇರ್ ಬರ್ತದೆ, -x²/y². x ಟು ದಿ ಪವರ್ 4 ಬಂದರೆ ಏನು ಬರಬೇಕು, -x³/y³ ಬರಬೇಕು. ನೋಡಿ, ಕ್ಯೂಬ್ ಎಲ್ಲ ಕೂಡ 4 ಎಲ್ಲ ಕೊಡಲ್ಲ, ಕೊಟ್ಟರೆ x² ಪ್ಲಸ್ y² ಇಸ್ ಈಕ್ವಲ್ ಟು a³. ನೆನ್ಪಿಟ್ಕೊಬಿಡಿ, x² ಪ್ಲಸ್ y² ಇಸ್ ಈಕ್ವಲ್ ಟು a³ ಬಂದರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು -x/y. ಬೈ ಚಾನ್ಸ್ ಏನಾರ x³ ಪ್ಲಸ್ y³ ಇಸ್ ಈಕ್ವಲ್ ಟು a³ ಬಂದರೆ -x²/y². ನೋಡಿ, ಈ ಥರ. ಇದರಲ್ಲಿ ಇನ್ನೊಂದು ಟೈಪ್ ಇದೆ, ಅದನ್ನು ಲೆಕ್ಕ ಮಾಡೋಣ. ನೋಡಿ, ಸಪೋಸ್ ಹಿಂಗಿತ್ತು, x² ಪ್ಲಸ್ xy ಪ್ಲಸ್ y² ಇಸ್ ಈಕ್ವಲ್ ಟು a. ಫೈನ್ dy ಬೈ ಡಿ ಎಕ್ಸ್ ಅಂದ್ಬಿಡ್ತಾರೆ. ಈಗ ನೋಡಿ, ಇಲ್ಲಿ 3 ಎಷ್ಟಾರ ಟರ್ಮ್, ಇಲ್ಲಿ ಎಲ್ಲ ಎಷ್ಟೇ ಟರ್ಮ್ ಇದ್ರೂ ಸೇಮ್ ಈಗ ಹೇಳ್ಕೊಟ್ನಲ್ಲ ಅದೇ ಪ್ರೊಸೀಜರ್. ಎಲ್ಲಕ್ಕೂ ಡಿ ಬೈ ಡಿ ಎಕ್ಸ್ ಅಂತ ಹಾಕ್ತಾರೆ. ಡಿ ಬೈ ಡಿ ಎಕ್ಸ್ x² ಡಿ ಬೈ ಡಿ ಎಕ್ಸ್ xy ಪ್ಲಸ್ ಡಿ ಬೈ ಡಿ ಎಕ್ಸ್ y² ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ a. ಡಿ ಬೈ ಡಿ ಎಕ್ಸ್ x² ಅಂದ್ರೆ ಏನಪ್ಪ, 2x ಟು ದಿ ಪವರ್ 2 - 1. ಡಿ ಬೈ ಡಿ ಎಕ್ಸ್ xy ಅಂದರೆ xy ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, x ಇಂಟು y ಅಂತ. x ಇಂಟು y ಅಂದರೆ ಇಲ್ಲಿ ಪ್ರಾಡಕ್ಟ್ ರೂಲ್ ಹಾಕ್ಬೇಕು ನೀವು, ನೆನ್ಪಿಟ್ಕೋಬೇಕು, ತುಂಬ ಇಂಪಾರ್ಟೆಂಟು. ಏನಾದ್ರು xy 2xy x²y xy² ಆ ಥರ ಏನಾದರೂ ಪ್ರಾಡಕ್ಟ್ ಇದ್ದರೆ ನೀವು ಪ್ರಾಡಕ್ಟ್ ರೂಲ್ ಹಾಕ್ಬೇಕು, ನೆನ್ಪಿಟ್ಕೊಳ್ಳಿ. ಈ ಥರ ಪ್ರಾಬ್ಲಮಲ್ಲಿ ಹಿಂಗೇನಾರು ಬಂದರೆ ಪ್ರಾಡಕ್ಟ್ ರೂಲ್ ಹಾಕಬೇಕು. ಪ್ರಾಡಕ್ಟ್ ರೂಲ್ ಏನು, ಯಾಕೆ ಪ್ರಾಡಕ್ಟ್ ರೂಲ್ ಅಂದರೆ ಎರಡು ವೇರಿಯೇಬಲ್, ಎಕ್ಸು ವೇರಿಯೇಬಲ್ ವೈ ವೇರಿಯೇಬಲ್ ಆಚೆ ತೆಗಿಯೋಕ್ಕಾಗಲ್ಲ, ಸರಿನಾ? ಅದಕ್ಕೆ ಏನು ಮಾಡಬೇಕು, ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಫಸ್ಟ್ ಫಂಕ್ಷನ್, ಇದಕ್ಕೆ ಪ್ರಾಡಕ್ಟ್ ರೂಲ್ ಆಗ್ತೇವೆ. ಪ್ಲಸ್ ಡಿ ಬೈ ಡಿ ಎಕ್ಸ್ y² ಅಂದ್ರೆ ಏನು, 2y dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಎ ಅಂದರೆ 0, ಕಾನ್ಸ್ಟೆಂಟ್ 0 ಆಗುತ್ತೆ. ನೋಡಿ, 2x 2 - 1 ಅಂದರೆ 1 ಬರುತ್ತೆ, ಪ್ಲಸ್ x ಇಂಟು ಡಿ ಬೈ ಡಿ ಎಕ್ಸ್ ವೈ ಅಂದ್ರೆ ಏನು, ಡಿ ಬೈ ಡಿ ಎಕ್ಸ್ ವೈ ಅಂದರೆ ನೋಡಿ, ಡಿ ಬೈ ಡಿ ಎಕ್ಸ್ ವೈ ಅಂದರೆ dy ಬೈ ಡಿ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ 1, ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ 1, ಡಿ ಬೈ ಡಿ ಎಕ್ಸ್ x² ಅಂದರೆ 2x ಫಾರ್ಮುಲಾ ಹಾಕಬೇಕು, ಡಿ ಬೈ ಡಿ ಎಕ್ಸ್ x³ ಅಂದರೆ ಫಾರ್ಮುಲಾ ಹಾಕಬೇಕು, ಪ್ಲಸ್ 2y dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0. ನೋಡಿ, ಈ ಥರ ಬಂದಿದೆ ಅಲ್ವಾ? ಈ ಥರ ಬಂದಮೇಲೆ ಏನು ಮಾಡಬೇಕು, dy ಬೈ ಡಿ ಎಕ್ಸ್ ಟರ್ಮ್ ಇರ್ತದಲ್ಲ ಅದನ್ನು ಇಲ್ಲೇ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಇಟ್ಕೋಬೇಕು. ನೋಡಿ, ಇಲ್ಲೊಂದು dy ಬೈ ಡಿ ಎಕ್ಸ್ ಇದೆ, ಇಲ್ಲೊಂದು dy ಬೈ ಡಿ ಎಕ್ಸ್ ಇದೆ. x ಇಂಟು dy ಬೈ ಡಿ ಎಕ್ಸ್ ಪ್ಲಸ್
2y dy/dx ಇವೆರಡನ್ನ ಇಲ್ಲಿ ಇಟ್ಕೊಬಿಟ್ಟು ಈಸ್ ಈಕ್ವಲ್ ಟು ಉಳ್ಕೊಂಡ್ ಐತಲ್ಲ ಅದನ್ನ ಆ ಕಡೆ ಕಳಿಸ್ಬೇಕು. ಇದನ್ನ ಈ ಕಡೆ ಕಳಿಸಿದ್ರೆ 2x ಐತಲ್ವಾ -2x ಆಯ್ತದೆ. ಪ್ಲಸ್ y ಇಂಟು 1 ಅಂದ್ರೆ y ಪ್ಲಸ್ y ಈ ಕಡೆ ಬಂದ್ರೆ -y ಆಗುತ್ತೆ. ಸರಿನಾ? ಈಗ ನೆಕ್ಸ್ಟ್ ಏನಪ್ಪ ಮಾಡ್ಬೇಕಂದ್ರೆ ನೋಡಿ, ಇದು ಇಲ್ಲೂ dy/dx ಇದೆ, ಇಲ್ಲೂ dy/dx ಇದೆ, ಕಾಮನ್ ತಗೋಬಹುದು. ನೋಡಿ ಕಾಮನ್ ತಗೊಂಡ್ರೆ dy/dx ಇಂಟು ಇಲ್ಲೇನು ಉಳಿತು x, ಇಲ್ಲೇನು ಉಳಿತು 2y ಇಸ್ ಈಕ್ವಲ್ ಟು -2x - y. ಈಗ dy/dx ಕಂಡುಹಿಡಿಬೇಕು. ಏನಾಗುತ್ತೆ? dy/dx ಇಸ್ ಈಕ್ವಲ್ ಟು ಇದೈತಲ್ಲ ಬ್ರಾಕೆಟ್ ಅಲ್ಲಿ ಇರೋದು ಡಿನಾಮಿನೇಟರ್ ಬರುತ್ತೆ. ಏನಾಯ್ತು? -2x - y ಡಿವೈಡೆಡ್ ಬೈ x + 2y ನೋಡಿ, ಇದೇ ಆನ್ಸರ್. ಈ ಆನ್ಸರ್ನ ಬೇಕಾದ್ರೆ ಮೇಲೆ ಮೈನಸ್ ಏನಿಲ್ಲ ಬಿಡಿ, ಹಿಂಗೆ ಕೊಡ್ತಾರೆ. ಬೈ ಚಾನ್ಸ್ ಏನಾದ್ರು ಕೊಟ್ಟರೆ ನ್ಯೂಮರೇಟರ್ ಎರಡು ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಬ್ರಾಕೆಟ್ ತೆಗೆದು 2x + y ಅಂತ ಕೊಟ್ಬಿಟ್ಟು ಡಿವೈಡ್ ಬೈ x + 2y ನೋಡಿ, ಹಿಂಗೆ ಬೇಕಾದ್ರೆ ಕೊಡ್ಬೋದು. ಎರಡು ಒಂದೇ ಎಲ್ಲ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ನೋಡಿ. ಇದು 2x + y, ಇದು x + 2y ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಹಂಗೆ ಬರೀಬೇಕು ನೋಡಿ. ಆನ್ಸರ್ ಇಲ್ಲ ಹಿಂಗೆ ಕೊಡ್ತಾರೆ, ಇಲ್ಲ ಅಂದರೆ ಹಿಂಗೆ ಕೊಡ್ತಾರೆ ನೋಡಿ. ಇದು ನೆಕ್ಸ್ಟ್ ಟೈಪ್, ಇನ್ನೊಂದು ಟೈಪ್. ಏನು? ಈ ಥರ x² + y² = a², x³ + y³ = a³, x² + xy + y² = a. ಈ ಥರ ಎಲ್ಲ ಬಂದಾಗ ನೋಡಿ ಹಿಂಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸರಿನಾ? ನೋಡಿ ಡಿಫ್ರೆನ್ಸಿಯೇಷನ್ ಇನ್ನೊಂದು ಇನ್ವರ್ಸ್ ಒಂದಿದೆ. ಇನ್ವರ್ಸಲ್ಲಿ ಒಂದು ಟಾಪಿಕ್ ಇದೆ, ಅದೊಂದು ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಮುಗೀತದೆ. ಸರಿನಾ? ನೋಡಿ ಇವತ್ತು ಸಾಕು ಕ್ಲಾಸು. ನೋಡಿ ನಿಮಗೆ ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗ್ತಾ ಇದೆ. ನೋಡ್ತಾ ಇರೋದು ನೋಡಿದ್ರೆ ನಿಮ್ಮದು ಮೆಸೇಜ್ಗಳೆಲ್ಲ ನೋಡ್ತಾ ಇದ್ರೆ ಕರೆಕ್ಟಾಗಿ ಅರ್ಥ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾರ್ಯಾರು ಈ ವಿಡಿಯೋನ ಫುಲ್ ನೋಡಿದಾರೋ ಅವರಿಗೆಲ್ಲ ಧನ್ಯವಾದಗಳು. ದಯಮಾಡಿ ಇದೇ ಥರ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಜಾಸ್ತಿ ನೋಡ್ತಾ ಇರಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಸ್ತಾ ಇರಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಆಲ್ ದಿ ಬೆಸ್ಟ್.